ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಡಿಸೆಂಬರ್ 4, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಜೈ ಗುರುದೇವ ಎಂದು ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಚೈತನ್ಯ, ವೇಗ ಮತ್ತು ಸ್ಪಷ್ಟ ನಿರ್ಧಾರ ಶಕ್ತಿಯೊಂದಿಗೆ ತಮ್ಮ ಕಾರ್ಯಗಳನ್ನು ನಡೆಸುವ ದಿನವಾಗಿದೆ. ನಿಮ್ಮ ಸ್ವಭಾವದ ಧೈರ್ಯ, ತ್ವರಿತ ಕ್ರಿಯಾಶೀಲತೆ ಮತ್ತು ನೇರತೆ ಇಂದು ಉತ್ತಮ ಫಲಿತಾಂಶ ನೀಡಬಲ್ಲವು. ಹೊಸ್ತಿಲ ಹುಣ್ಣಿಮೆಯ ಚಂದ್ರನ ಪ್ರಭಾವ ನಿಮ್ಮ ಮನಸ್ಸಿನಲ್ಲಿ ತೀವ್ರತೆಯೊಂದಿಗೆ ಬೆಳಕು ತರುತ್ತದೆ. ಕೆಲವರಿಗೆ ಈ ದಿನದ ಉತ್ಸಾಹದ ಸ್ವಭಾವದಿಂದ ಸುತ್ತಲಿನವರ ಗಮನ ಮತ್ತು ಮೆಚ್ಚುಗೆ ದೊರೆಯಬಹುದು. ಹಳೆಯ ಕಾರ್ಯಗಳಲ್ಲಿ ಪೂರ್ಣತೆ ಸಾಧಿಸಲು ಹಾಗೂ ಹೊಸ ಯೋಜನೆಗಳಲ್ಲಿ ಧೈರ್ಯಶಾಲಿ ಆರಂಭಗಳಿಗೆ ಇಂದು ಸಮಯ ಉತ್ತಮ. ಗುರುವಾರದ ಬೃಹಸ್ಪತಿಯ ಪ್ರಭಾವದಿಂದ ನಿಮ್ಮ ಚಿಂತನೆಗಳಲ್ಲಿ ವಿವೇಕ ಮತ್ತು ಮಾರ್ಗದರ್ಶನ ಹೆಚ್ಚು. ಆತ್ಮವಿಶ್ವಾಸದೊಂದಿಗೆ ನಿಮ್ಮ ಗುರಿಗಳಿಗೆ ಮುಂದುವರಿಯುವ ದಿನವಾಗಿದೆ. ಹೊಸ ಪರಿಚಯಗಳು, ದೊಡ್ಡವರೊಂದಿಗೆ ಸಂವಾದ, ಭವಿಷ್ಯದ ಪ್ಲಾನ್ಗಳು, ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಇಂದಿನ ದಿನ ಅತ್ಯಂತ ಅನುಕೂಲ. ಯಾವುದೇ ತೀರ್ಮಾನ ಮಾಡಬೇಕಾದರೆ ಟೆಂಪರ್ ಮತ್ತು ತುರ್ತು ನಿರ್ಧಾರಗಳಿಂದ ದೂರವಿರಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಮೇಷರಾಶಿಯವರು ತೋರುವ ಚಟುವಟಿಕೆ, ಶೀಘ್ರ ನಿರ್ಧಾರ ಶಕ್ತಿ ಮತ್ತು ನಾಯಕತ್ವ ಇಂದು ವಿಶೇಷವಾಗಿ ತೋರುತ್ತದೆ. ಮೇಲಧಿಕಾರಿಗಳೊಂದಿಗೆ ಮಾತುಕತೆ ಯಶಸ್ವಿಯಾಗಬಹುದು. ಕೆಲವರಿಗೆ ಹೊಸ ಹೊಣೆಗಾರಿಕೆಗಳು, ಪ್ರಗತಿಯ ಸೂಚನೆಗಳು ಅಥವಾ ಪ್ರಶಂಸೆ ದೊರೆಯಬಹುದು. ಪರಿಶ್ರಮ ಮತ್ತು ತಂತ್ರಜ್ಞಾನದ ಬಳಕೆ ಮೂಲಕ ಕಾರ್ಯಗಳನ್ನು ವೇಗವಾಗಿ ಮುಗಿಸಲು ಸಾಧ್ಯ. ಆದರೆ ಅಜಾಗರೂಕ ತ್ವರಿತ ನಿರ್ಧಾರಗಳನ್ನು ತಪ್ಪಿಸಬೇಕು. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದು ಸಂದರ್ಶನಗಳಲ್ಲಿ ಉತ್ತಮ ಅವಕಾಶಗಳು ಲಭ್ಯ. ನಿಮ್ಮ ಆತ್ಮವಿಶ್ವಾಸ ಮತ್ತು ಸ್ಪಷ್ಟ ಮಾತು ಯಶಸ್ಸಿಗೆ ಕಾರಣವಾಗುತ್ತದೆ. ಉದ್ಯಮಿಗಳಿಗಾಗಿ ಇಂದು ಒಪ್ಪಂದಗಳು, ವ್ಯವಹಾರ ಸಭೆಗಳು, ಹೊಸ ಸಂಪರ್ಕಗಳು ಮತ್ತು ವಿತರಣಾ ಕೆಲಸಗಳಲ್ಲಿ ಚೈತನ್ಯ ಹೆಚ್ಚಾಗುತ್ತದೆ. ಬೃಹಸ್ಪತಿಯ ಪ್ರಭಾವದಿಂದ ಹೊಸ ಪಾಲುದಾರಿಕೆಗಳ ಬಗ್ಗೆ ಚರ್ಚಿಸಲು ಇದು ಉತ್ತಮ ದಿನ. ಹಣಕಾಸು ದಾಖಲೆಗಳನ್ನು ಪುನರ್ ಪರಿಶೀಲಿಸಲು ಸಹ ಸೂಕ್ತ ಸಮಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಚೇತರಿಕೆಯ ಯೋಗವಿದೆ. ಆದರೆ ಖರ್ಚಿನಲ್ಲಿ ಎಚ್ಚರ ಅವಶ್ಯ. ಹೊಸ್ತಿಲ ಹುಣ್ಣಿಮೆಯ ಚಂದ್ರನ ಪ್ರಭಾವದಿಂದ ಕೆಲವು ತುರ್ತು ಖರ್ಚುಗಳು ಬರಬಹುದು. ವಿಶೇಷವಾಗಿ ಕುಟುಂಬ, ಶಿಕ್ಷಣ, ಪ್ರವಾಸ ಅಥವಾ ಆರೋಗ್ಯ ಸಂಬಂಧಿತ ಖರ್ಚುಗಳು. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುವ ಸೂಚನೆ. ಬೃಹಸ್ಪತಿಯ ಅನುಗ್ರಹದಿಂದ ಆರ್ಥಿಕ ಚಟುವಟಿಕೆಗಳಲ್ಲಿ ಬೆಳಕು ಕಾಣಬಹುದು. ಹೊಸ ಹೂಡಿಕೆಗಳನ್ನು ಮಾಡುವ ಮೊದಲು ಹಿರಿಯರ ಸಲಹೆ ಪಡೆಯುವುದು ಅತ್ಯುತ್ತಮ. ಸಾಲದ ವ್ಯವಹಾರಗಳಲ್ಲಿ ಸ್ವಲ್ಪ ವಿಳಂಬ, ಆದ್ದರಿಂದ ನಿರ್ಧಾರವೆತ್ತುವಲ್ಲಿ ತಾಳ್ಮೆ ಅಗತ್ಯ. ಕನ್ನಡ ನಾಡಿನ ವ್ಯಾಪಾರಗಳಲ್ಲಿ ಲಾಭದ ಅವಕಾಶವಿದೆ. ಹಣಕಾಸಿನಲ್ಲಿ ನಿಯಂತ್ರಿತ ನಡೆ ಇಂದು ಶ್ರೇಷ್ಠ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ದೇಹದಲ್ಲಿ ಚೈತನ್ಯ ಹೆಚ್ಚಿದ್ದರೂ ಅತಿಯಾದ ವೇಗ ಮತ್ತು ಒತ್ತಡದಿಂದ ತಲೆನೋವು, ರಕ್ತದ ಒತ್ತಡದ ಏರಿಳಿತ, ತಲೆಸುತ್ತು ಇತ್ಯಾದಿ ತೊಂದರೆಗಳು ಸಂಭವಿಸಬಹುದು. ಮೇಷರಾಶಿಯವರಿಗೆ ಸಾಮಾನ್ಯವಾಗಿ ಕಂಡುಬರುವ ತುರ್ತು ಚಟುವಟಿಕೆಯ ಸ್ವಭಾವ ಇಂದು ಹೆಚ್ಚಾಗುವುದರಿಂದ ವಿಶ್ರಾಂತಿಯ ಸಮಯವನ್ನು ತಪ್ಪಿಸಬಾರದು. ಬಿಸಿಲು ಹಾಗೂ ದಣಿವು ತಪ್ಪಿಸಲು ನೀರಿನ ಸೇವನೆ ಹೆಚ್ಚಿಸಬೇಕು. ಹೊಸ್ತಿಲ ಹುಣ್ಣಿಮೆಯ ಚಂದ್ರನ ಪರಿಣಾಮ ಮನಸ್ಸಿನಲ್ಲಿ ಅತಿಸ್ಪಂದನೆ, ಸ್ವಲ್ಪ ಕೋಪ ಅಥವಾ ಬೇಸರ ತರಬಹುದು. ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನದಿಂದ ಮಾನಸಿಕ ಶಾಂತಿ ದೊರೆಯುತ್ತದೆ. ಆಹಾರ ನಿಯಮ: ಗರಿಷ್ಠ ಮಸಾಲೆ ತಿನ್ನದೆ ಸರಳ ಆಹಾರ ಸೇವನೆ ಟುಡೇಸ್ ಹೆಲ್ತ್ ರಿಕ್ವೈರ್ಮೆಂಟ್. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಸಂವಾದಗಳು ಇಂದು ಮುಖ್ಯ ಪಾತ್ರ ವಹಿಸುತ್ತವೆ. ಸಂಬಂಧಗಳಲ್ಲಿ ಅಲ್ಪ ಅಸಮಾಧಾನ ಅಥವಾ ತೀವ್ರತೆ ಇರಬಹುದು, ಆದರೆ ನಿಮ್ಮ ನೇರತೆ ಮತ್ತು ಪ್ರಾಮಾಣಿಕತೆ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಬಹುದು. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಆತ್ಮೀಯ ಮಾತುಕತೆ, ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆಗಳು ಸಂಭವಿಸಬಹುದು. ಸಂಗಾತಿಯ ಭಾವನೆಗಳನ್ನು ಅರ್ಥೈಸಿ ಅದಕ್ಕೆ ಸ್ಪಂದಿಸಿದರೆ ಸಂಬಂಧ ಬಲಗೊಳ್ಳುತ್ತದೆ. ಪ್ರೀತಿ ಸಂಬಂಧದಲ್ಲಿರುವವರು ಇಂದು ಅಲ್ಪ ಸಂವೇದನಾಶೀಲತೆ ಅನುಭವಿಸಬಹುದು. ಚಂದ್ರನ ಪ್ರಭಾವದಿಂದ ಭಾವನೆಗಳು ತೀವ್ರವಾಗಬಹುದು. ಸಹನೆಯೊಂದಿಗೆ ನಡೆದುಕೊಂಡರೆ ದಿನ ಸುಲಭವಾಗುತ್ತದೆ. ಬಾಲಕರು ತಮ್ಮ ಶಿಕ್ಷಣ ಅಥವಾ ಚಟುವಟಿಕೆಗಳಲ್ಲಿ ಗಮನ ಕೊಡಲು ನೀವು ನೀಡುವ ಮಾರ್ಗದರ್ಶನ ಅವರಿಗೂ ಪ್ರಯೋಜನಕಾರಿ. ವೀಕ್ಷಕರೇ, ನೀವು ಗುರುವಾರದ ಬೃಹಸ್ಪತಿ ಮತ್ತು ಹೊಸ್ತಿಲ ಹುಣ್ಣಿಮೆಯ ಚಂದ್ರನ ಪ್ರಭಾವವನ್ನು ಸಮತೋಲನಗೊಳಿಸಲು
ಆಧ್ಯಾತ್ಮಿಕತೆ ಅತ್ಯಂತ ಮುಖ್ಯ. ಬೃಹಸ್ಪತಿಗೆ ಅರ್ಚನೆ, ಗೀತಾ ಪಠಣ, ವಸಿಷ್ಠ ವಂದನೆ ಅಥವಾ ಹಾಲು ಹಾಗೂ ಕೇಸರಿ ದಾನ ಮಾಡುವುದು ಇಂದು ಮಹಾಪುಣ್ಯ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಈ ಮಂತ್ರವನ್ನು 18 ಅಥವಾ 36 ಬಾರಿ ಜಪಿಸುವುದು ಶ್ರೇಷ್ಠ. ಬ್ರಾಹ್ಮಣರಿಗೆ ಆಹಾರ ದಾನ, ಹಳದಿ ಬಟ್ಟೆಯ ದಾನ ಅಥವಾ ಗೋಸೇವಾ ಇಂದು ಶುಭಕಾರಕ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಬೃಹಸ್ಪತಿಯ ಜ್ಞಾನದ, ವಿಸ್ತಾರದ ಮತ್ತು ಶ್ರೇಷ್ಠತೆಯ ಸಂಕೇತ. ಇಂದು ಈ ಸಂಖ್ಯೆ ನಿಮ್ಮ ನಿರ್ಧಾರಗಳಿಗೆ ಬೆಂಬಲ ನೀಡುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಜ್ಞಾನದ, ಬೆಳಕಿನ ಮತ್ತು ಶಾಂತಿಯ ಸಂಕೇತ. ಹಳದಿ ಬಣ್ಣದ ಉಡುಪು, ಹಳದಿ ಹೂ ಅಥವಾ ಹಳದಿ ಚೂರ್ಣ ಸ್ನಾನ ಉತ್ತಮ ಪ್ರಭಾವ ನೀಡುತ್ತದೆ. ಶುಭ ಸಮಯ ಬೆಳಗ್ಗೆ 11:30ರಿಂದ ಮಧ್ಯಾಹ್ನ 1. ನಿರ್ಧಾರಗಳು, ವ್ಯಾಪಾರಿಕ ಚಟುವಟಿಕೆ, ಧಾರ್ಮಿಕ ಕಾರ್ಯಗಳು ಮತ್ತು ಕುಟುಂಬ ಮಾತುಕತೆಗಳಿಗೆ ಈ ಸಮಯ ಅತ್ಯಂತ ಶುಭಕರ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಹೊಸ್ತಿಲ ಹುಣ್ಣಿಮೆಯ ಪ್ರಭಾವದಿಂದ ವೃಷಭ ರಾಶಿಯವರು ಆಂತರ್ಯ ಶಾಂತಿ, ಭಾವನಾತ್ಮಕ ಸಮತೋಲನ ಮತ್ತು ಸ್ಥಿರತೆಯ ಕಡೆ ಹೆಚ್ಚು ಆಕರ್ಷಿತರಾಗುವಿರಿ. ಚಂದ್ರನ ಪ್ರಭಾವ ನಿಮ್ಮ ಮನಸ್ಸಿನಲ್ಲಿ ದಯೆ, ಕಾಳಜಿ ಮತ್ತು ಕಲಾತ್ಮಕತೆ ಹೆಚ್ಚಿಸುತ್ತದೆ. ನೀವು ಇಂದು ಮಾಡುವ ಕೆಲಸಗಳಲ್ಲಿ ಶ್ರದ್ಧೆ, ನಿಖರತೆ ಮತ್ತು ಬಲವಾದ ಧನಾತ್ಮಕ ಶಕ್ತಿ ಕಾಣಿಸಿಕೊಳ್ಳುತ್ತದೆ. ಹೊಸ ಕೆಲಸಗಳಿಗೆ ಇಂದು ನೀವು ಗಂಭೀರ ಯೋಚನೆ ನಡೆಸುವಿರಿ. ಬಾಕಿ ಉಳಿದ ಕೆಲಸಗಳನ್ನು ಮುಗಿಸಲು, ಮನೆಯಲ್ಲಿ ಹಾಗೂ ಕೆಲಸದ ಸ್ಥಳದಲ್ಲಿ ವಾತಾವರಣ ಸುಧಾರಿಸಲು ಇದು ಅತ್ಯಂತ ಶುಭ ದಿನ. ಚಂದ್ರ ಮತ್ತು ಶುಕ್ರನ ಸಂಯೋಗದಿಂದ ಕುಟುಂಬ ಸಂಬಂಧಗಳು, ಹಣಕಾಸು ಮತ್ತು ವೈಯಕ್ತಿಕ ಸುಖದಲ್ಲಿ ಏರುಪೇರುಗಳು ಕಂಡರೂ ಅದನ್ನು ನೀವು ಶಾಂತವಾಗಿ ನಿಭಾಯಿಸುತ್ತೀರಿ. ಹುಣ್ಣಿಮೆ ದಿನವಾದ್ದರಿಂದ ಮನಸ್ಸಿನಲ್ಲಿ ಸ್ವಲ್ಪ ಭಾವನಾತ್ಮಕತೆ ಹೆಚ್ಚಾಗಬಹುದು. ಆದರೆ ಈ ಭಾವನಾತ್ಮಕ ಶಕ್ತಿ ನಿಮ್ಮ ಸೃಜನಶೀಲತೆ ಮತ್ತು ಜೀವನದ ಅರಿವನ್ನು ಹೆಚ್ಚಿಸುವಂತೆ ಕೆಲಸ ಮಾಡುತ್ತದೆ. ಹೊಸ ವ್ಯಕ್ತಿಗಳನ್ನು ಪರಿಚಯಿಸಿಕೊಳ್ಳುವ, ಹಳೆಯ ಸ್ನೇಹಿತರೊಂದಿಗೆ ಸಂಪರ್ಕ ಬೆಳೆಸುವ ಹಾಗೂ ಆತ್ಮೀಯ ಸಂವಾದಗಳಿಗೆ ಇಂದು ಅತಿ ಉತ್ತಮ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಉತ್ಪಾದಕತೆ ಹೆಚ್ಚಾಗುವ ಸಾಧ್ಯತೆ ಇದೆ. ನಿಮ್ಮ ಶಾಂತ, ಸ್ಥಿರ ಮತ್ತು ಪರಿಶ್ರಮಿ ಸ್ವಭಾವದಿಂದ ಮೇಲಧಿಕಾರಿಗಳ ಮೆಚ್ಚುಗೆ ಪಡೆಯುತ್ತೀರಿ. ಕೆಲವರಿಗೆ ಹೊಸ ಪ್ರಾಜೆಕ್ಟ್, ಹೊಸ ಹೊಣೆಗಾರಿಕೆ ಅಥವಾ ತಂಡದ ನಾಯಕತ್ವ ಸಿಗಬಹುದು. ಹುಣ್ಣಿಮೆಯ ದಿನದಲ್ಲಿ ಮನಸ್ಸು ತೀವ್ರವಾಗಿ ಕೆಲಸ ಮಾಡುವುದರಿಂದ ಸಣ್ಣ ತಪ್ಪುಗಳು ಸಹ ಸಂಭವಿಸಬಹುದು. ಆದ್ದರಿಂದ ಯಾವುದೇ ದಾಖಲೆ, ಲೆಕ್ಕಪತ್ರ ಅಥವಾ ಇಮೇಲ್ಗಳನ್ನು ಆದರೆ 2 ಬಾರಿ ಪರಿಶೀಲಿಸುವುದು ಸೂಕ್ತ. ವೃತ್ತಿ ಬದಲಾವಣೆ ಯೋಚನೆ ಮಾಡುತ್ತಿದ್ದರೆ ಇಂದು ಸಂದರ್ಶನಗಳಿಗಾಗಿ ಶುಭಯೋಗ. ನಿಮ್ಮ ಮಾತಿನ ಶೈಲಿ, ಪರಿಶೀಲಿತ ಉತ್ತರಗಳು ಮತ್ತು ಶಾಂತತೆಯು ನಿಮ್ಮ ಬಲವಾಗುತ್ತದೆ. ಉದ್ಯಮಿಗಳಿಗಾಗಿ ಇಂದು ವ್ಯವಹಾರ ವೃದ್ಧಿಗೆ ಸೂಕ್ತ ದಿನ. ಹೊಸ ಒಪ್ಪಂದಗಳು, ಪಾಲುದಾರಿಕೆಗಳು ಮತ್ತು ಹೂಡಿಕೆದಾರರೊಂದಿಗೆ ಸಂವಾದಗಳಿಗೆ ಇದು ಉತ್ತಮ. ಆದರೆ ದೊಡ್ಡ ಹೂಡಿಕೆ ಮಾಡಲು ಇಂದು ದಿನ ಮಧ್ಯಮ. ಮೊದಲಿಗೆ ವಿಶ್ಲೇಷಣೆ ಮಾಡುವುದು ಮುಖ್ಯ. ಕೃಷಿ, ಹೋಟೆಲ್, ಬ್ಯೂಟಿ, ವಸ್ತ್ರ ಹಾಗೂ ಆಹಾರ ಸಂಬಂಧಿತ ಉದ್ಯಮಿಗಳಿಗೆ ವಿಶೇಷ ಲಾಭದ ಚಿಹ್ನೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಮತ್ತು ನಿಯಂತ್ರಿತ ಪ್ರಗತಿ ಕಾಣಬಹುದು. ಪೂರ್ವದಲ್ಲಿ ಮಾಡಿದ ಹೂಡಿಕೆಗಳು ಫಲ ಕೊಡಲು ಪ್ರಾರಂಭಿಸಬಹುದು. ಕುಟುಂಬದ ಖರ್ಚುಗಳಲ್ಲಿ ಸ್ವಲ್ಪ ಏರಿಕೆ ಕಂಡರೂ ಅದು ಉಪಯುಕ್ತ ಖರ್ಚಾಗಿರುತ್ತದೆ. ಹುಣ್ಣಿಮೆಯ ದಿನದಲ್ಲಿ ಹಣದ ಹರಿವು ಹೆಚ್ಚು ಜಾರುವ ಸಾಧ್ಯತೆ ಇದೆ. ಆದ್ದರಿಂದ ಮಿತವ್ಯಯ ಪಾಲಿಸಬೇಕು. ಯಾವುದೇ ಹೊಸ ಹೂಡಿಕೆ ಮಾಡಿಕೊಂಡರೂ ಹಿರಿಯರ ಅಥವಾ ತಜ್ಞರ ಸಲಹೆ ಅತ್ಯಗತ್ಯ. ಭೂಮಿ, ಮನೆ ಅಥವಾ ಆಸ್ತಿ ಸಂಬಂಧಿತ ವಿಚಾರಗಳಲ್ಲಿ ಇಂದು ಚಿಕ್ಕ ಸುಳಿವುಗಳು ಅಥವಾ ಪ್ರಗತಿ ಕಾಣಬಹುದು. ವಿದೇಶ ವ್ಯವಹಾರಗಳಲ್ಲಿ ಇರುವವರಿಗೆ ಲಾಭದ ಸುದ್ದಿ ಬರಬಹುದು. ಬ್ಯಾಂಕ್ ಸಾಲ, ವಿಮೆ ಅಥವಾ ಹೂಡಿಕೆ ದಾಖಲೆಗಳಲ್ಲಿ ಜಾಗ್ರತೆ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಹುಣ್ಣಿಮೆಯ ಪರಿಣಾಮದಿಂದ ಭಾವನಾತ್ಮಕ ಅಲೆಗಳು ಉಂಟಾಗಿ ಮನಸ್ಸಿನಲ್ಲಿ ಅಲ್ಪ ಒತ್ತಡ ಇರಬಹುದು. ಆದರೆ ದೈಹಿಕವಾಗಿ ನೀವು ಚೈತನ್ಯಶೀಲರಾಗಿರುತ್ತೀರಿ. ಆದರೆ ಕಂಠ, ಕಣ್ಣು, ಗಂಟಲು ಹಾಗೂ ಜೀರ್ಣಕ್ರಿಯೆ ವಿಷಯದಲ್ಲಿ ಜಾಗ್ರತೆ ಅಗತ್ಯ. ನೀರು ಹೆಚ್ಚು ಕುಡಿಯಿರಿ. ತೈಲಯುಕ್ತ ಆಹಾರ ಕಡಿಮೆ ಮಾಡುವುದು ಒಳಿತು. ಯೋಗ, ಧ್ಯಾನ ಮತ್ತು ಶ್ವಾಸಾಭ್ಯಾಸದಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಚಂದ್ರನ ಬೆಳಕಿನಲ್ಲಿ 10 ನಿಮಿಷ ನಡೆಯುವುದರಿಂದ ಮನಸ್ಸಿಗೆ ಮತ್ತು ದೇಹಕ್ಕೆ ಶಾಂತಿ ಹೆಚ್ಚಾಗುತ್ತದೆ. ಆರೋಗ್ಯದಲ್ಲಿ ತೊಂದರೆ ಇರುವವರು ಇಂದು ವೈದ್ಯಕೀಯ ಸಲಹೆಯನ್ನು ಕೈಬಿಡದೆ ತಕ್ಷಣ ಪರಿಶೀಲನೆ ಮಾಡಿಸಿಕೊಳ್ಳಿ. ರಾತ್ರಿ ಹೆಚ್ಚು ಏರುವಾಗಿ ಜಾಗರಣೆ ಮಾಡುವುದು ತಪ್ಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಶಾಂತಿ, ಸ್ನೇಹ ಮತ್ತು ಪ್ರೀತಿ ಹೆಚ್ಚಾಗುವ ದಿನ. ಚಂದ್ರ ಹಾಗೂ ಶುಕ್ರನ ಪ್ರಭಾವದಿಂದ ಮನೆಯವರೊಂದಿಗೆ ಆತ್ಮೀಯ ಸಂವಾದಗಳು ನಡೆಯುತ್ತವೆ. ಕೆಲವರಿಗೆ ಮನೆಯಲ್ಲಿ ಹೊಸ ವಿಚಾರಗಳಿಗೆ ಸಂಬಂಧಿಸಿದ ಚರ್ಚೆಗಳು ನಡೆಯಬಹುದು.
ವಿವಾಹಿತರಿಗಾಗಿ ಇಂದು ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯುವುದರಿಂದ ಅಂತರಂಗ ಬಲವಾಗುತ್ತದೆ. ಪ್ರೀತಿಯಲ್ಲಿ ಇದ್ದವರಿಗೆ ಇಂದು ಹೃದಯದಿಂದ ಹೃದಯಕ್ಕೆ ಮಾತುಕತೆ ನಡೆಯುವ ದಿನ. ಒಬ್ಬರಿಗೊಬ್ಬರು ಹೆಚ್ಚು ಅರ್ಥೈಸಿಕೊಳ್ಳುವಿರಿ. ಮಕ್ಕಳಿಗೆ ಮಾರ್ಗದರ್ಶನ ನೀಡಲು ತಾಳ್ಮೆಯಿಂದ ಮಾತನಾಡಲು ಇದು ಉತ್ತಮ ದಿನ. ಹಿರಿಯರ ಆರೋಗ್ಯ ಮತ್ತು ಅವರ ಮನೋಭಾವಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಗಮನ ಕೊಡಿ. ಸ್ನೇಹಿತರೊಂದಿಗೆ ಒಳ್ಳೆಯ ಮಾತುಕತೆ ಅಥವಾ ಚಿಕ್ಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶವೂ ಇರಬಹುದು. ವೀಕ್ಷಕರೇ, ನೀವು ಗುರುವಾರ ಹಾಗೂ ಹೊಸ್ತಿಲ ಹುಣ್ಣಿಮೆಯ ಸಂಯೋಗದಿಂದ ಇಂದು ಆಧ್ಯಾತ್ಮಿಕ ಚಟುವಟಿಕೆಗಳು ಅತ್ಯಂತ ಫಲಪ್ರದ. ಗುರು ಹಾಗೂ ಚಂದ್ರನ ಅನುಗ್ರಹ ಪಡೆಯಲು ಪೂಜೆ, ಜಪ, ಹೋಮ, ದಾನ ಅತ್ಯುತ್ತಮ. ಇಂದು ಶ್ರೀ ಲಕ್ಷ್ಮೀನಾರಾಯಣ ಆರಾಧನೆ ಮಾಡಿದರೆ ಧನ, ಶಾಂತಿ ಮತ್ತು ಯಶಸ್ಸು ಹೆಚ್ಚುತ್ತದೆ. ಓಂ ಶ್ರೀ ಮಹಾಲಕ್ಷ್ಮ್ಯಾಯೈ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಅಥವಾ 108 ಬಾರಿ ಜಪಿಸಿ. ಬಿಳಿ ಹೂವು, ನೆಲ್ಲಿಕಾಯಿ, ಬಾಳೆಹಣ್ಣು ಅಥವಾ ಗೋಧೂಮ ದಾನ ಮಾಡುವುದು ಅತ್ಯಂತ ಶುಭ. ಬ್ರಾಹ್ಮಣರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ದೀಪದ ದಾನ ಮಾಡಿದರೆ ಪಾಪ ನಾಶವಾಗುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರನ ಪ್ರಭಾವವನ್ನು ಸೂಚಿಸುತ್ತದೆ. ಇದು ಶ್ರೀಮಂತಿಕೆ, ಸಂತೋಷ ಮತ್ತು ಕಲಾತ್ಮಕತೆಯ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನೀವು ಗಮನಾರ್ಹ ಪ್ರಗತಿಯನ್ನು ಕಾಣುವಿರಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಗಾಳಿ, ಸಮತೋಲನ ಹಾಗೂ ಜೀವನ ಶಕ್ತಿಯ ಸೂಚಕ. ಹಸಿರು ಬಣ್ಣದ ಉಡುಗೆ, ಹಸಿರು ಹೂವು ಅಥವಾ ಹಸಿರು ವಸ್ತುಗಳನ್ನು ಬಳಕೆ ಮಾಡಿದರೆ ದಿನದ ಶಕ್ತಿ ಹೆಚ್ಚುತ್ತದೆ. ಶುಭ ಸಮಯ ಬೆಳಿಗ್ಗೆ 9:45 ರಿಂದ 11 ರಿಂದ 15ರವರೆಗೆ. ಈ ಸಮಯದಲ್ಲಿ ಪೂಜೆ, ಹೊಸ ಕೆಲಸದ ಪ್ರಾರಂಭ, ಹಣಕಾಸು ನಿರ್ಧಾರಗಳು ಅಥವಾ ಕುಟುಂಬ ಸಭೆಗಳು ಫಲಪ್ರದ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಡಿಸೆಂಬರ್ 4 ಗುರುವಾರ, ಹೊಸ್ತಿಲ ಹುಣ್ಣಿಮೆಯ ಪ್ರಭಾವದಲ್ಲಿ ಮಿಥುನ ರಾಶಿಯವರು ಚುರುಕುತನ, ಬೌದ್ಧಿಕ ಸ್ಪಷ್ಟತೆ ಮತ್ತು ಸಂವಾದ ಶಕ್ತಿ ತುಂಬಿದ ದಿನವನ್ನು ಅನುಭವಿಸುತ್ತೀರಿ. ಚಂದ್ರನ ಪೂರ್ಣಿಮಾ ತೇಜಸ್ಸು ನಿಮ್ಮ ಚಿಂತನೆ, ಕಲಿಕೆ, ಸಂವಹನ ಮತ್ತು ನಿರ್ಧಾರಗಳ ಮೇಲೆ ಹೆಚ್ಚಿನ ಪ್ರಭಾವ ಬೀರುವುದರಿಂದ ನೀವು ಹೊಸ ಆಲೋಚನೆಗಳೊಂದಿಗೆ ದಿನವನ್ನು ಮುಂದುವರಿಸುತ್ತೀರಿ. ಇಂದು ನಿಮ್ಮ ಕುತೂಹಲ ಶಕ್ತಿ ಹೆಚ್ಚಾಗಿದ್ದು, ಬಹಳಷ್ಟು ವಿಷಯಗಳನ್ನು ತಿಳಿಯುವ, ಅಧ್ಯಯನ ಮಾಡುವ ಮತ್ತು ಹೊಸ ಯೋಜನೆಗಳಿಗೆ ಮನಸ್ಸು ಹರಿಯುವ ಸಂದರ್ಭ ಬರುತ್ತದೆ. ಅನೇಕರೊಂದಿಗೆ ಸಂವಾದ ಮಾಡಲು, ಸಂಪರ್ಕಗಳನ್ನು ವಿಸ್ತರಿಸಲು ಅಥವಾ ಹೊಸ ಕಲಿಕಾ ಪ್ರಯತ್ನಗಳನ್ನು ಆರಂಭಿಸಲು ಇದು ಅತ್ಯಂತ ಸೂಕ್ತ ದಿನ. ದುಬಾರಿ ನಿರ್ಧಾರಗಳನ್ನು ಕೈಗೊಳ್ಳುವುದರಲ್ಲಿ ಜಾಗ್ರತೆ ಅಗತ್ಯ. ಚಿಂತನೆಗಳಲ್ಲಿ ಚಂಚಲತೆ ಹೆಚ್ಚಾದರೂ ತಾಳ್ಮೆಯ ಪ್ರದರ್ಶನ ನಿಮ್ಮನ್ನು ಉನ್ನತ ಫಲಿತಾಂಶಗಳಿಗೆ ಕೊಂಡೊಯ್ಯುತ್ತದೆ. ಹೊಸ್ತಿಲ ಹುಣ್ಣಿಮೆಯ ದಿನವಾದುದರಿಂದ ನಿಮ್ಮ ಭಾವನೆಗಳು ಸ್ವಲ್ಪ ಹೆಚ್ಚಾಗಬಹುದು. ಆದರೂ ನೀವು ಮನದ ಶಾಂತಿಯನ್ನು ಹಿಡಿದಿಟ್ಟುಕೊಂಡರೆ ದಿನ ಅತ್ಯುತ್ತಮವಾಗಿ ಪರಿಣಮಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಸಂವಹನ ಮತ್ತು ಬೌದ್ಧಿಕ ಸಾಮರ್ಥ್ಯಗಳು ಇಂದು ಹೆಚ್ಚು ಪ್ರಸ್ತುತವಾಗುತ್ತವೆ. ಸಭೆಗಳು, ಪ್ರಸ್ತಾವನೆಗಳು, ವರದಿ ತಯಾರಿ, ಗ್ರಾಹಕರೊಂದಿಗೆ ಮಾತುಕತೆ ಇವುಗಳಲ್ಲಿ ನೀವು ಯಶಸ್ವಿಯಾಗುವಿರಿ. ಚಿಂತನೆಗಳಲ್ಲಿ ಸ್ಪಷ್ಟತೆ ಮೂಡುವುದರಿಂದ ಹೊಸ ಮಾರ್ಗಗಳು ನಿಮ್ಮ ಮುಂದಿಡಬಹುದು. ಕಚೇರಿಯಲ್ಲಿ ಹಿರಿಯರೊಂದಿಗೆ ಸ್ನೇಹಪೂರ್ಣ ಚರ್ಚೆಗಳು, ಹೊಸ ಕಾರ್ಯಯೋಜನೆಗಳ ರೂಪಿಸುವಿಕೆ ಅಥವಾ ನಿಮಗೆ ಹೊಸ ಜವಾಬ್ದಾರಿಗಳ ನೀಡುವ ಸಾಧ್ಯತೆ ಇದೆ. ನಿಮ್ಮ ಮಾತಿನ ಚಾತುರ್ಯ ಮತ್ತು ಯುಕ್ತಿವಾದದ ಶೈಲಿ ಮೇಲೆ ಇಂದಿನ ಅಭಿವೃದ್ಧಿ ನಿಂತಿದೆ. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಸಂದರ್ಶನಕ್ಕೆ ಸುಸಂದರ್ಭ. ಇಂದು ನಿಮ್ಮ ಮಾತಿನ ಸ್ಪಷ್ಟತೆ ಮತ್ತು ಧೈರ್ಯದಿಂದ ಉತ್ತಮ ಪರಿಣಾಮ ಸಿಗಬಹುದು. ಉದ್ಯಮಿಗಳಿಗಾಗಿ ಇಂದು ಮಾರ್ಕೆಟಿಂಗ್, ಜಾಹೀರಾತು, ಗ್ರಾಹಕ ಸಂವಾದ, ಪಾವತಿ ವಾಪಸು ಪಡೆಯುವಿಕೆ ಮತ್ತು ಹೊಸ ಮಾರುಕಟ್ಟೆ ಸಂಪರ್ಕಗಳ ಅರಿವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಚಂದ್ರನ ಪ್ರಭಾವದಿಂದ ಚಲನವಲನ ಹೆಚ್ಚು. ಆದಾಯದಲ್ಲಿ ಸ್ಥಿರತೆ ಇದ್ದರೂ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಸಂವಹನ, ಪ್ರವಾಸ, ಶಿಕ್ಷಣ ಅಥವಾ ವಿದ್ಯುತ್ ಉಪಕರಣಗಳಿಗೆ ಸಂಬಂಧಿಸಿದ ಖರ್ಚುಗಳು ಕಂಡುಬರಬಹುದು. ಹಳೆಯ ಬಾಕಿ ಹಣಗಳು ವಾಪಸ್ಸು ಸಿಗುವ ಸಾಧ್ಯತೆ ಇದೆ. ಹೊಸ ಬಂಡವಾಳ ಹೂಡಿಕೆಗಾಗಿ ಇಂದು ಸಮಗ್ರವಾಗಿ ಯೋಚಿಸಿ ಮುಂದೆ ಬರುವುದು ಉತ್ತಮ. ಆತುರದ ಹಣಕಾಸು ನಿರ್ಧಾರಗಳನ್ನು ತಪ್ಪಿಸಿ. ವಾಣಿಜ್ಯ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಸಣ್ಣ ಲಾಭಗಳು ದೊರೆಯುತ್ತವೆ. ದೀರ್ಘಾವಧಿ ಯೋಜನೆಗಳಿಗಾಗಿ ಹಿರಿಯರ ಸಲಹೆ ಬಳಸಿಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಮಿಥುನ ರಾಶಿಯವರ ಆರೋಗ್ಯದಲ್ಲಿ ಇಂದು ಚುರುಕುತನ ಇದ್ದರೂ ಚಂಚಲ ಚಿಂತನೆಗಳಿಂದ ನರವ್ಯವಸ್ಥೆಗೆ ಸ್ವಲ್ಪ ಒತ್ತಡ ಕಾಣಬಹುದು. ತಲೆನೋವು, ಕಣ್ಣುಗಳ ನೋವು, ನಾಲಿಗೆಯ ಒಣತನ ಅಥವಾ ಉಸಿರು ಪ್ರಕ್ರಿಯೆಯಲ್ಲಿ ದಣಿವು ಕಾಣಬಹುದು. ಹುಣ್ಣಿಮೆಯ ಪ್ರಭಾವದಿಂದ ಭಾವನಾತ್ಮಕ ಅಸ್ಥಿರತೆ, ಅಲ್ಪ ಆತಂಕ ಅಥವಾ ಹೆಚ್ಚು ಚಿಂತಿಸುವ ಸ್ವಭಾವ ಕಂಡುಬರಬಹುದು. ಆದ್ದರಿಂದ ಯೋಗ, ಪ್ರಾಣಾಯಾಮ ಮತ್ತು ಓದುಮನದ ಚಟುವಟಿಕೆಗಳು ಅತ್ಯಂತ ಉಪಕಾರಿಯಾಗುತ್ತವೆ.
ನೀರಿನ ಸೇವನೆ ಹೆಚ್ಚಿಸಿಕೊಳ್ಳಿ. ಹಣ್ಣು, ತೆಂಗಿನ ನೀರು, ತಣ್ಣನೆಯ ಆಹಾರಗಳು ಆರಾಮ ನೀಡುತ್ತವೆ. ಎಲೆಕ್ಟ್ರಾನಿಕ್ ಉಪಕರಣಗಳ ಬಳಕೆ ಮಿತಿಗೊಳಿಸಿದರೆ ತಲೆ ಕೂದಲು ಮತ್ತು ಕಣ್ಣುಗಳ ಮೇಲೆ ಒತ್ತಡ ಕಡಿಮೆಯಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಸಂವಾದ ಶಕ್ತಿ ಹೆಚ್ಚಿರುವುದರಿಂದ ನೀವು ಮನೆತನದಲ್ಲಿ ಹರ್ಷಪೂರ್ಣ ವಾತಾವರಣವನ್ನು ಸೃಷ್ಟಿಸಬಹುದು. ಆದರೆ ನಿಮ್ಮ ಚುರುಕು ಮಾತು ಕೆಲವರಿಗೆ ತೀವ್ರವಾಗಿ ಕಾಣಬಹುದಾದ್ದರಿಂದ ಮೃದುವಾಗಿ ಮಾತನಾಡುವುದು ಒಳಿತು. ಸಂಗಾತಿಯೊಂದಿಗೆ ಮನದ ಮಾತು ಹಂಚಿಕೊಳ್ಳಲು, ಹಳೆಯ ತಪ್ಪುಗಳನ್ನು ಸರಿಪಡಿಸಲು ಇದು ಸೂಕ್ತ ದಿನ. ಮಕ್ಕಳು ಅವರ ವಿದ್ಯಾಭ್ಯಾಸ, ಕಲಿಕೆ ಚಟುವಟಿಕೆಗಳಲ್ಲಿ ನಿಮಗೆ ಸಹಾಯ ಕೇಳಬಹುದು. ಇಂದು ಕುಟುಂಬದಲ್ಲಿ ಹೊಸ ಯೋಜನೆಗಳು, ಪ್ರವಾಸದ ಯೋಜನೆಗಳು ಅಥವಾ ಮನೆಗೆ ಸಂಬಂಧಿಸಿದ ಚರ್ಚೆಗಳು ನಡೆಯಬಹುದು. ಹಿರಿಯರ ಸಲಹೆಯಿಂದ ದಿನ ಇನ್ನಷ್ಟು ಉತ್ತಮವಾಗುತ್ತದೆ. ವೀಕ್ಷಕರೇ, ನೀವು ಇಂದು ಗುರುವಾರ ಮತ್ತು ಹೊಸ್ತಿಲ ಹುಣ್ಣಿಮೆಯ ಸಂಯೋಗ. ಗುರುಗ್ರಹ ಮತ್ತು ಚಂದ್ರಶಕ್ತಿಗಳು ಒಂದಾಗಿರುವುದರಿಂದ ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಶುಭ. ಓಂ ಗುರುವೇ ನಮಃ ಅಥವಾ ಓಂ ಚಂದ್ರಾಯ ನಮಃ ಮಂತ್ರಗಳನ್ನು 27 ಅಥವಾ 54 ಬಾರಿ ಜಪಿಸುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಬಿಳಿ ಬಣ್ಣದ ಹೂವು, ಹಾಲು, ಹಲಸಿನ ಹಣ್ಣು ಅಥವಾ ಸಿಹಿ ತಿಂಡಿ ದಾನ ಮಾಡಿದರೆ ಚಂದ್ರನ ದೋಷ ನಿವೃತ್ತಿ ದೊರೆಯುತ್ತದೆ. ಗುರುವಾರದಲ್ಲಿ ಹಳದಿ ಬಟ್ಟೆ ಧರಿಸುವುದು ಜ್ಞಾನವೃದ್ಧಿಗೆ ಸಹಕಾರಿ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿವಂತಿಕೆ, ಕಲಿಕೆ ಮತ್ತು ಸಂವಹನದ ಸಂಕೇತ. ಇದು ಮಿಥುನ ರಾಶಿಯ ಮೂಲ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಈ ಸಂಖ್ಯೆಯ ಪ್ರಭಾವದಲ್ಲಿ ಇಂದಿನ ನಿರ್ಣಯಗಳು ವೇಗವಾಗಿ ಫಲ ನೀಡುತ್ತವೆ. ಅದೃಷ್ಟದ ಬಣ್ಣ ಹಳದಿ ಮತ್ತು ಬಿಳಿ. ಹಳದಿ ಬಣ್ಣ ಜ್ಞಾನ, ಬೆಳಕು ಮತ್ತು ಬೌದ್ಧಿಕ ಶಕ್ತಿಯನ್ನು ವೃದ್ಧಿಸುತ್ತದೆ. ಬಿಳಿ ಬಣ್ಣ ಮನಸ್ಸಿಗೆ ಶಾಂತಿ ಮತ್ತು ಸ್ಪಷ್ಟತೆಯನ್ನು ಉಂಟು ಮಾಡುತ್ತದೆ. ಶುಭ ಸಮಯ ಬೆಳಿಗ್ಗೆ 8 ರಿಂದ ಬೆಳಿಗ್ಗೆ 10 ಗಂಟೆ. ಈ ಸಮಯದಲ್ಲಿ ಕಲಿಕೆಯ ಕಾರ್ಯಗಳು, ಮಾತುಕತೆಗಳು, ಹೊಸ ಒಪ್ಪಂದಗಳು, ಮನೆ ಕಚೇರಿ ಕೆಲಸಗಳ ನಿರ್ಧಾರಗಳು ಹಾಗೂ ಆಧ್ಯಾತ್ಮಿಕ ಚಟುವಟಿಕೆಗಳು ಯಶಸ್ವಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಭಾವನಾತ್ಮಕ ಸಮತೋಲನ, ಮಾನಸಿಕ ಸ್ಪಷ್ಟತೆ ಮತ್ತು ಒಳಗುಣಗಳಾದ ಕಾಳಜಿ, ಸೌಮ್ಯತೆ ಹಾಗೂ ಪ್ರಾಮಾಣಿಕತೆಯಿಂದ ದಿನವನ್ನು ಆರಂಭಿಸುವಿರಿ. ಡಿಸೆಂಬರ್ 4ರ ಈ ಗುರುವಾರ ಹಾಗೂ ಹೊಸ್ತಿಲ ಹುಣ್ಣಿಮೆಯ ಪ್ರಭಾವದಿಂದ ಮನಸ್ಸು ತುಂಬಾ ಸಂವೇದನಾಶೀಲವಾಗಿರಬಹುದು. ಆದರೆ ಇದೇ ಸಂವೇದನಾಶೀಲತೆ ನಿಮಗೆ ಒಳಜ್ಞಾನ ಮತ್ತು ಒಳನೋಟವನ್ನು ಹೆಚ್ಚಿಸುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಹೊಸ ಆಸೆಗಳು, ಹೊಸ ಚಿಂತನೆಗಳು ಮತ್ತು ಹೊಸ ನಿರ್ಧಾರಗಳು ಬೆಳೆಯುವ ದಿನವಿದು. ಹುಣ್ಣಿಮೆಯ ಚಂದ್ರನ ಪ್ರಭಾವದಿಂದ ನಿಮ್ಮ ಮನಸ್ಸು ಸ್ವಲ್ಪ ಅಲೆಮಾಲೆಯಾಗಬಹುದು. ಆದರೆ ಅದೇ ಚಂದ್ರಶಕ್ತಿ ನಿಮಗೆ ಸೃಜನಾತ್ಮಕತೆ, ಚಾತುರ್ಯ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತದೆ. ಹಳೆಯ ಕಾರ್ಯಗಳನ್ನು ಮುಗಿಸಲು ಮತ್ತು ಹೊಸ ಕಾರ್ಯಗಳನ್ನು ಆರಂಭಿಸಲು ಇದು ಅತ್ಯಂತ ಸೂಕ್ತ ದಿನ. ಕುಟುಂಬ, ಮನೆ ಹಾಗೂ ಭದ್ರತೆ ಸಂಬಂಧಿತ ವಿಚಾರಗಳು ನಿಮ್ಮ ಮನಸ್ಸಿನಲ್ಲಿ ಹೆಚ್ಚು ಸಾಗುವ ದಿನ. ಹೊಸ ಸಂಬಂಧಗಳು, ಭಾವನಾತ್ಮಕ ಸಮಾಲೋಚನೆಗಳು, ಸೃಜನಾತ್ಮಕ ಕಾರ್ಯಗಳು ಹಾಗೂ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಇಂದು ಅತ್ಯಂತ ಒಳ್ಳೆಯ ಯೋಗ. ಯಾವುದೇ ತೀರ್ಮಾನ ತೆಗೆದುಕೊಳ್ಳುವ ಮುನ್ನ ಒಳಮನಸ್ಸಿನ ಮಾತು ಕೇಳುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ಒಳ್ಳೆಯ ಶಕ್ತಿ, ಒಳ್ಳೆಯ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ. ಕೆಲಸದ ಸ್ಥಳದಲ್ಲಿ ಹಿರಿಯರೊಂದಿಗೆ ಸಂವಾದಗಳು ಉತ್ತಮ ಫಲ ನೀಡಬಹುದು. ಕೆಲವರಿಗೆ ಹೊಸ ಹೊಣೆಗಾರಿಕೆಗಳು ಅಥವಾ ಹೊಸ ಯೋಜನೆಗಳ ಮೇಲೆ ಕಾರ್ಯನಿರ್ವಹಿಸುವ ಸಂದರ್ಭ ಬರುತ್ತದೆ. ನಿಮ್ಮ ಸೌಮ್ಯ ಸ್ವಭಾವ ಮತ್ತು ಜವಾಬ್ದಾರಿತ್ವ ನಿಮಗೆ ಮೆಚ್ಚುಗೆ ತರುತ್ತದೆ. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಇಂದು ಕೆಲವು ಸೂಚನೆಗಳು ಸಿಗಬಹುದು. ಸಂದರ್ಶನಗಳು, ಹೊಸ ಆಫರ್ಗಳು ಅಥವಾ ಶಿಫಾರಸುಗಳ ಬಗ್ಗೆ ಸುದ್ದಿ ಬರಬಹುದು. ಆದರೆ ಹೊಸ್ತಿಲ ಹುಣ್ಣಿಮೆಯ ಶಕ್ತಿಯಿಂದ ಆತುರದ ನಿರ್ಧಾರ ತಪ್ಪುದಾರಿಗೆ ಕರೆದೊಯ್ಯಬಹುದು. ಆದ್ದರಿಂದ ಎಲ್ಲ ಅಂಶಗಳನ್ನು ಚೆನ್ನಾಗಿ ವಿಶ್ಲೇಷಿಸಿ ನಡೆದುಕೊಳ್ಳಿ. ಉದ್ಯಮಿಗಳಿಗಾಗಿ ಇಂದು ಬಂಡವಾಳ, ವ್ಯಾಪಾರ, ಗ್ರಾಹಕರು ಮತ್ತು ಮಾರ್ಕೆಟಿಂಗ್ ಬಗ್ಗೆ ಹೊಸ ಯೋಚನೆಗಳು ಬರಬಹುದು. ಕುಟುಂಬ ಸದಸ್ಯರ ಸಲಹೆ ವ್ಯಾಪಾರದಲ್ಲಿ ಉಪಕಾರಿ. ಹೊಸ ಒಪ್ಪಂದಗಳಿಗೆ ಇಂದು ಮಧ್ಯಾಹ್ನದ ನಂತರ ಹೆಚ್ಚು ಅನುಕೂಲ. ಲೆಕ್ಕಪತ್ರ, ಹಣಕಾಸು ಮತ್ತು ದಾಖಲೆಗಳನ್ನು ಪರಿಶೀಲಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ. ಹಳೆಯ ಬಾಕಿ ಹಣಗಳು ವಾಪಸು ದೊರಕುವ ಸಾಧ್ಯತೆ. ಕುಟುಂಬ, ಮನೆ ಅಥವಾ ವಾಹನಕ್ಕೆ ಸಂಬಂಧಿಸಿದ ಖರ್ಚುಗಳಾಗಬಹುದು, ಆದರೆ ಅವು ಉಪಯುಕ್ತವಾಗಿರುತ್ತವೆ. ಹೊಸ ಹೂಡಿಕೆಗಳಿಗೆ ಇಂದು ಬೆಳಿಗ್ಗೆ ಅಷ್ಟು ಸೂಕ್ತ ಸಮಯ ಅಲ್ಲ. ಆದರೆ ಸಂಜೆ ಸಮಯದಲ್ಲಿ ಗುರುಗ್ರಹದ ಪ್ರಭಾವದಿಂದ ಹಣಕಾಸು ನಿರ್ಧಾರಗಳು ಉತ್ತಮವಾಗುತ್ತವೆ. ರಿಯಲ್ ಎಸ್ಟೇಟ್, ಮನೆ ಸುಧಾರಣೆ ಅಥವಾ ಕುಟುಂಬ ಹೂಡಿಕೆಗಳಿಗೆ ಚಿಂತನೆ ಮಾಡುವ ಯೋಗ. ಸಾಲದ ವ್ಯವಹಾರಗಳಲ್ಲಿ ಎಚ್ಚರಿಕೆ. ಖರ್ಚುಗಳ ನಿಯಂತ್ರಣ ಅಗತ್ಯ. ಹಿರಿಯರ ಸಲಹೆ ಪಾಲಿಸಿದರೆ ಹಣಕಾಸು ಸುರಕ್ಷಿತ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು
ಹುಣ್ಣಿಮೆಯ ಚಂದ್ರನ ಪ್ರಭಾವದಿಂದ ಇಂದು ಮನಸ್ಸಿನಲ್ಲಿ ಅಲ್ಪ ಅಶಾಂತಿ ಅಥವಾ ಬೇಸರ ಅನುಭವವಾಗಬಹುದು. ಭಾವುಕತೆಯ ಅಲೆಮಾಲೆ ಹೆಚ್ಚಾಗಬಹುದು. ಮನಸ್ಸಿಗೆ ವಿಶ್ರಾಂತಿ ನೀಡುವ ಚಟುವಟಿಕೆಗಳಲ್ಲಿ ತೊಡಗಿರಿ. ಯೋಗ, ಧ್ಯಾನ ಮತ್ತು ಸೌಮ್ಯ ವ್ಯಾಯಾಮ ವಿಶೇಷವಾಗಿ ಉಪಕಾರಿಯಾಗುತ್ತದೆ. ಹೆಚ್ಚು ನೀರು ಕುಡಿಯುವುದು, ಹಣ್ಣು ತರಕಾರಿ ಸೇವನೆ ಮತ್ತು ಮಸಾಲೆ ಕಡಿಮೆ ಇರುವ ಆಹಾರ ಉತ್ತಮ. ಹೊಟ್ಟೆಯ ಸಮಸ್ಯೆಗಳು, ಅಜೀರ್ಣ, ಗ್ಯಾಸ್ ಅಥವಾ ನಿದ್ದೆ ಸಮಸ್ಯೆ ಕಂಡುಬರುವ ಸಾಧ್ಯತೆ ಇದೆ. ಆದ್ದರಿಂದ ಸಮಯಕ್ಕೆ ಊಟ ಮಾಡಿ. ಈ ದಿನ ಚಂದ್ರ ಸ್ನಾನ, ಸುಗಂಧ ದ್ರವ್ಯ ಬಳಕೆ, ತಂಪಾದ ನೀರಿನಲ್ಲಿ ಸ್ನಾನ ಅಥವಾ ನೆಲದ ಮೇಲೆ ಕುಳಿತು ಧ್ಯಾನ ಮಾಡುವುದರಿಂದ ಮನಸ್ಸಿಗೆ ಚೈತನ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕಟಕ ರಾಶಿಯವರ ಭಾವನಾತ್ಮಕ ಸ್ವಭಾವ ಇಂದು ಹೆಚ್ಚು ಪ್ರಬಲ. ಸಂಗಾತಿ, ಪತಿ, ಪತ್ನಿ ಅಥವಾ ಕುಟುಂಬ ಸದಸ್ಯರೊಂದಿಗೆ ಆತ್ಮೀಯ ಸಂವಾದ ನಡೆಯಬಹುದು. ಹಳೆಯ ಅಸಮಾಧಾನಗಳು ಪರಿಹಾರ ಕಾಣಬಹುದು. ಮಕ್ಕಳ ವಿಷಯದಲ್ಲಿ ಸಂತೋಷದ ಸುದ್ದಿ, ಓದು ಅಥವಾ ಕಲೆ ಸಂಬಂಧಿತ ಸಾಧನೆ ಸಾಧ್ಯ. ಹಿರಿಯರೊಂದಿಗೆ ಮಾತುಕತೆ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಕುಟುಂಬದ ಭದ್ರತೆ, ಮನೆ ಸುಧಾರಣೆ, ಅಲಂಕರಣ ಅಥವಾ ಶಾಂತಿ ಚಟುವಟಿಕೆಗಳಿಗೆ ಇದು ಉತ್ತಮ ದಿನ. ಪ್ರೇಮ ಸಂಬಂಧಗಳಲ್ಲಿ ಇಂದು ಸೌಮ್ಯತೆ, ಆತ್ಮೀಯತೆ ಮತ್ತು ಭಾವನಾತ್ಮಕ ಸಹಕಾರ ಹೆಚ್ಚಾಗುತ್ತದೆ. ಪರಸ್ಪರದ ಭಾವನೆಗಳನ್ನು ಗೌರವಿಸುವ ದಿನ. ವೀಕ್ಷಕರೇ, ನೀವು ಇಂದು ಗುರುವಾರ ಮತ್ತು ಹೊಸ್ತಿಲ ಹುಣ್ಣಿಮೆಯ ವಿಶೇಷ ಆಧ್ಯಾತ್ಮಿಕ ಶಕ್ತಿ ಇರುವ ದಿನ. ಚಂದ್ರನ ಪ್ರಭಾವವನ್ನು ಸಮತೋಲನಗೊಳಿಸಲು ಮತ್ತು ಗುರುಗ್ರಹದ ಅನುಗ್ರಹ ಪಡೆಯಲು ಜಪ, ದಾನ, ಧ್ಯಾನ ಅವಶ್ಯ. ಓಂ ಸಂ ಸಮಾಯ ನಮಃ ಎಂಬ ಮಂತ್ರವನ್ನು 51 ಅಥವಾ 108 ಬಾರಿ ಜಪಿಸಿ. ಚಂದ್ರನಿಗೆ ಹಾಲು, ಬೆಲ್ಲ ಅಥವಾ ಬಿಳಿ ಹೂವಿನ ಅರ್ಕ ಅರ್ಪಿಸಿ. ಹಿರಿಯ ಸ್ತ್ರೀಯರಿಗೆ ಹಾಲು, ಬಿಳಿ ಬಟ್ಟೆ ಅಥವಾ ಅನ್ನ ದಾನ ಮಾಡಿದರೆ ಶುಭ. ಗುರುವಾರದ ಶಕ್ತಿಗಾಗಿ ದೇವಸ್ಥಾನದಲ್ಲಿ ಹಳದಿ ಹೂವು ಅಥವಾ ಬೇಳೆ ದಾನ ಮಾಡಿದರೆ ಒಳಿತು. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಸಂಕೇತ. ಇದು ಸಂವೇದನಾಶೀಲತೆ, ಊಹಾಶಕ್ತಿ ಮತ್ತು ಒಳನೋಟವನ್ನು ಹೆಚ್ಚಿಸುತ್ತದೆ. ಮನಸ್ಸು ಮತ್ತು ಭಾವನೆಗಳನ್ನು ಸಮತೋಲನಗೊಳಿಸಲು ಈ ಸಂಖ್ಯೆಯ ಶಕ್ತಿ ಉಪಕಾರಿಯಾಗುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಮನಸ್ಸಿಗೆ ಶಾಂತಿ, ತಂಪು ಮತ್ತು ಪವಿತ್ರತೆಯನ್ನು ನೀಡುತ್ತದೆ. ಬಿಳಿ ಬಟ್ಟೆ ಧರಿಸುವುದು ಅಥವಾ ಬಿಳಿ ಹೂವಿನ ಬಳಕೆ ದಿನಕ್ಕೆ ಶುಭ ಶಕ್ತಿ ನೀಡುತ್ತದೆ. ಶುಭ ಸಮಯ ಮಧ್ಯಾಹ್ನ 12:30ರಿಂದ ಮಧ್ಯರಾತ್ರಿ 2 ಗಂಟೆಯವರೆಗೆ. ಈ ಸಮಯದಲ್ಲಿ ಉಪಚಾರ, ಕುಟುಂಬ ನಿರ್ಧಾರಗಳು, ಮನೆ ಸಂಬಂಧಿತ ಕಾರ್ಯಗಳು, ಆಧ್ಯಾತ್ಮಿಕ ಚಟುವಟಿಕೆಗಳು ಫಲಕಾರಿಯಾಗುತ್ತವೆ. ಈ ಸಮಯದಲ್ಲಿ ಚಂದ್ರ ಮತ್ತು ಗುರುಗ್ರಹದ ಸಂಘಟನೆ ಉತ್ತಮ ಫಲ ನೀಡುತ್ತದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇವತ್ತು ಗುರುವಾರ ಮತ್ತು ಹೊಸ್ತಿಲ ಹುಣ್ಣಿಮೆ. ಸಿಂಹರಾಶಿಯವರಿಗೆ ಇಂದು ಅತ್ಯಂತ ವಿಶೇಷ ಮತ್ತು ಶಕ್ತಿಯುತ ದಿನ. ನಿಮ್ಮ ರಾಶಿಯ ಸ್ವಾಮಿ ಸೂರ್ಯನ ಜೊತೆಗೆ ಪೂರ್ಣಚಂದ್ರನ ಪ್ರಭಾವವು ತುಂಬಾ ಗಟ್ಟಿಯಾಗಿರುವುದರಿಂದ ಇಂದಿನ ಚಾರಿತ್ರ್ಯ, ಆತ್ಮವಿಶ್ವಾಸ ಮತ್ತು ಪ್ರಭಾವಶೀಲತೆ ಇನ್ನಷ್ಟು ಹೆಚ್ಚಾಗಲಿದೆ. ನಿಮ್ಮ ಮಾತು, ನಿಮ್ಮ ಕಾರ್ಯ, ನಿಮ್ಮ ಭಾವನೆ ಇವೆಲ್ಲವೂ ಇತರರ ಮೇಲೆ ಗಾಢವಾದ ಪ್ರಭಾವ ಬೀರುತ್ತವೆ. ಇಂದು ದೊಡ್ಡ ಯೋಜನೆಗಳನ್ನು ಆರಂಭಿಸಲು, ನಿಮ್ಮ ನಾಯಕತ್ವವನ್ನು ಪ್ರದರ್ಶಿಸಲು ಮತ್ತು ನಿಮ್ಮ ಸಾಮರ್ಥ್ಯವನ್ನು ತೋರಿಸಲು ಬಹಳ ಉತ್ತಮ ದಿನ. ಹುಣ್ಣಿಮೆಯ ಚಂದ್ರನು ನಿಮ್ಮ ಮನಸ್ಸಿನಲ್ಲಿ ಉತ್ಸಾಹವನ್ನು, ಕೆಲವು ಬಾರಿ ಅತಿಯಾದ ಭಾವನಾತ್ಮಕತೆಯನ್ನು ತರಬಹುದು. ಆದ್ದರಿಂದ ತ್ವರಿತ ನಿರ್ಧಾರಗಳಲ್ಲಿ ಜಾಗೃತೆಯಿಂದ ನಡೆದುಕೊಳ್ಳುವುದು ಮುಖ್ಯ. ಹೊಸ ವ್ಯಕ್ತಿಗಳನ್ನು ಪರಿಚಯಿಸುವುದು, ಹೊಸ ಅವಕಾಶಗಳನ್ನು ಹುಡುಕುವುದು ಹಾಗೂ ಸಮೂಹದಲ್ಲಿ ನಿಮ್ಮ ಸ್ಥಾನವನ್ನು ಬಲಪಡಿಸುವ ಕೆಲಸಗಳಿಗೆ ಇಂದು ಉತ್ತಮ ಸಮಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ಸಿಂಹ ರಾಶಿಯವರು ಗಮನ ಸೆಳೆಯುವಿರಿ. ನಿಮ್ಮ ನಿರ್ಧಾರ, ನಿಮ್ಮ ಧೈರ್ಯ, ನಿಮ್ಮ ಸ್ಪಷ್ಟ ಮಾತು ಎಲ್ಲವೂ ಮೇಲಧಿಕಾರಿಗಳು ಮತ್ತು ಸಹೋದ್ಯೋಗಿಗಳ ಮೆಚ್ಚುಗೆಗೆ ಪಾತ್ರವಾಗಬಹುದು. ಹೊಸ ಹೊಣೆಗಾರಿಕೆಗಳು ಅಥವಾ ಕಾರ್ಯಾಭಿವೃದ್ಧಿಗೆ ಚಿನ್ನದ ಅವಕಾಶ ದೊರೆಯಬಹುದು. ಆದರೆ ಹುಣ್ಣಿಮೆಯ ಚಂದ್ರನ ಭಾವನಾತ್ಮಕ ಪ್ರಭಾವದಿಂದ ಕೆಲವರು ನಿಮ್ಮ ಮಾತನ್ನು ತೀವ್ರವಾಗಿ ತೆಗೆದುಕೊಳ್ಳಬಹುದು. ಆದ್ದರಿಂದ ಶಾಂತ ಸ್ವರದಲ್ಲಿ ಮಾತನಾಡುವುದು ಒಳಿತು. ತಂಡದ ಸದಸ್ಯರಿಂದ ಸಹಕಾರ ದೊರೆತರೂ ಕೆಲವರು ನಿಮ್ಮ ನಾಯಕತ್ವವನ್ನು ಪರೀಕ್ಷಿಸುವ ಪ್ರಯತ್ನದ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿರುವವರಿಗೆ ಇಂದು ಆರ್ಥಿಕ ಚಟುವಟಿಕೆಯಲ್ಲಿ ಚುರುಕು. ಹೊಸ ಒಪ್ಪಂದಗಳು, ಹೊಸ ಪರಿಚಯಗಳು, ಹೊಸ ಮಾರುಕಟ್ಟೆ ಅವಕಾಶಗಳು ಇವೆಲ್ಲವೂ ಇಂದು ಲಾಭಕಾರಿಯಾಗಬಹುದು. ಹೂಡಿಕೆಗಳಲ್ಲಿ ಚಿಂತನಶೀಲ ನಡೆವಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇಂದು ಬಲವರ್ಧನೆಯ ದಿನ. ಹಳೆಯ ಬಾಕಿ ಹಣಗಳು ವಾಪಸ್ ಸಿಗಬಹುದು. ಲಾಭದಾಯಕ ವ್ಯವಹಾರಗಳು, ಬಾಧ್ಯತೆಗಳ ಕಡಿತ ಮತ್ತು ಹೊಸ ಆದಾಯದ ಮಾರ್ಗಗಳ ಉದಯ ಎಲ್ಲವೂ ಇವತ್ತು ಸಾಧ್ಯ. ಆದರೆ ಹೊಸ್ತಿಲ ಹುಣ್ಣಿಮೆಯ ದಿನದಲ್ಲಿ ಅನಿರೀಕ್ಷಿತ ಖರ್ಚುಗಳು ಸಂಭವಿಸಬಹುದು.
ಕುಟುಂಬ, ಧಾರ್ಮಿಕ ಕಾರ್ಯಗಳು ಅಥವಾ ಮಕ್ಕಳ ಅವಶ್ಯಕತೆಗಳಿಗೆ ಹಣ ಹೋಗುವ ಸಾಧ್ಯತೆ ಇದೆ. ಹೂಡಿಕೆ ಮಾಡುವವರು ಇಂದು ದೀರ್ಘಾವಧಿ ಯೋಜನೆಗಳಲ್ಲಿ ಮಾತ್ರ ತೊಡಗುವುದು ಒಳಿತು. ತುರ್ತು ಹೂಡಿಕೆಗಳಿಗೆ ಇಂದು ಸೂಕ್ತ ದಿನವಲ್ಲ. ಬ್ಯಾಂಕ್ ದಾಖಲೆಗಳು ಮತ್ತು ಹಣಕಾಸು ದಾಖಲೆಗಳನ್ನು ಪರಿಶೀಲಿಸಲು ಉತ್ತಮ ಸಮಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಸಿಂಹರಾಶಿಯವರಿಗೆ ಇಂದು ಚೈತನ್ಯ ಹೆಚ್ಚಿದ್ದರೂ ಹೊಸ್ತಿಲ ಹುಣ್ಣಿಮೆಯಿಂದ ಮನಸ್ಸಿನಲ್ಲಿ ಅಸ್ಥಿರತೆ, ತಲೆನೋವು ಅಥವಾ ಭಾವನಾತ್ಮಕ ಒತ್ತಡ ಕಾಣಬಹುದು. ಹೃದಯ ಮತ್ತು ರಕ್ತದೊತ್ತಡಕ್ಕೆ ಸಂಬಂಧಿಸಿದ ಲಕ್ಷಣಗಳಿಗೂ ಸ್ವಲ್ಪ ಜಾಗ್ರತೆ ಅಗತ್ಯ. ಅತಿಯಾದ ಕೆಲಸದಿಂದ ದೇಹದಲ್ಲಿ ಬಲಹೀನತೆ ಎದುರಾಗಬಹುದು. ಬೆಳಿಗ್ಗೆ ಸೂರ್ಯನ ಕಿರಣಗಳಲ್ಲಿ ನಿಂತು ಉಸಿರಾಟ ವ್ಯಾಯಾಮ ಮಾಡುವುದು ಉತ್ತಮ. ತಂಪಾದ ನೀರು, ಹಣ್ಣು, ದ್ರವ ಪದಾರ್ಥ ಸೇವನೆ ಆರೋಗ್ಯಕ್ಕೆ ಇವತ್ತು ಅಗತ್ಯ. ಚಂದ್ರನ ಪ್ರಭಾವದಿಂದ ಭಾವನಾತ್ಮಕ ಒತ್ತಡ ಕಂಡು ಬಂದರೆ ಧ್ಯಾನ, ಮೌನ, ಮಂತ್ರಜಪ ಬಹಳ ಉಪಕಾರಿ. ರಾತ್ರಿ ಹೆಚ್ಚು ಜಾಗರಣೆ ಮಾಡದಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಉಷ್ಣ, ಆತ್ಮೀಯ ಮತ್ತು ಕೆಲವು ಸಂದರ್ಭಗಳಲ್ಲಿ ಭಾವನಾತ್ಮಕ ಸಂವಾದಗಳು ಸಂಭವಿಸಬಹುದು. ಮನೆಯ ಸದಸ್ಯರ ವಿಚಾರಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುವ ಸಂಭವವಿದೆ. ಸಂಗಾತಿಯೊಂದಿಗೆ ಇಂದು ವಿಶೇಷ ಕ್ಷಣಗಳು, ಹೃದಯಸ್ಪರ್ಶಿ ಮಾತುಕತೆ ಮತ್ತು ಸಮಸ್ಯೆಗಳ ಪರಿಹಾರಗಳಾಗಬಹುದು. ಆದರೆ ಸ್ವಲ್ಪ ಭಾವೋದ್ರಿಕ್ತತೆ ಕೂಡ ಇರುವ ಸಾಧ್ಯತೆ ಇದೆ. ಆದ್ದರಿಂದ ಮಿತವಚನ ಮುಖ್ಯ. ಮಕ್ಕಳಿಂದ ಸಂತೋಷ, ಹಿರಿಯರಿಂದ ಆಶೀರ್ವಾದ ದೊರೆಯಬಹುದು. ಕುಟುಂಬದಲ್ಲಿ ಇಂದು ಸಮಾಧಾನ ಮತ್ತು ಸಂಭ್ರಮದ ವಾತಾವರಣ ಉಂಟಾಗಬಹುದು. ವೀಕ್ಷಕರೇ, ನೀವು ಹೊಸ್ತಿಲ ಹುಣ್ಣಿಮೆಯ ದಿನವಾದ್ದರಿಂದ ಇಂದು ಆಧ್ಯಾತ್ಮಿಕ ಶಕ್ತಿ ಅತ್ಯಂತ ಬಲವಾಗಿರುತ್ತದೆ. ಚಂದ್ರನ ತೇಜಸ್ಸು ಮನಸ್ಸಿನಲ್ಲಿ ಒಳನೋಟವನ್ನು ಹೆಚ್ಚಿಸುತ್ತದೆ. ಚಂದ್ರನಿಗೆ ದೂಧ ಅಥವಾ ನೀರು ಅರ್ಪಣೆ, ಮೌನ ಧ್ಯಾನ, ಮಂತ್ರಜಪ ಎಲ್ಲವೂ ಇವತ್ತು ಅತ್ಯಂತ ಶುಭ. ಓಂ ಚಂದ್ರಾಯ ನಮಃ ಅಥವಾ ಓಂ ಸೋಮಾಯ ನಮಃ ಮಂತ್ರವನ್ನು 36 ಅಥವಾ 108 ಬಾರಿ ಜಪಿಸಿ. ಗುರುವಾರವಾದ್ದರಿಂದ ಗುರುಗ್ರಹದ ಅನುಗ್ರಹಕ್ಕಾಗಿ ಹಳದಿ ಹೂ, ಬಾಳೆಹಣ್ಣು ಅಥವಾ ಗೋಧೂಮ ದಾನ ಮಾಡುವುದು ಬಹಳ ಶುಭ. ಹೊಸ್ತಿಲ ಹುಣ್ಣಿಮೆಯ ರಾತ್ರಿ ಚಂದ್ರನನ್ನು 2 ರಿಂದ 3 ನಿಮಿಷ ನೋಡುವುದು ಮನಸ್ಸಿಗೆ ಶಾಂತಿ ಮತ್ತು ಪುಣ್ಯ ಫಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 12. ಈ ಸಂಖ್ಯೆ ಸೂರ್ಯ ಮತ್ತು ಚಂದ್ರನ ಸಂಯೋಗದ ಶಕ್ತಿಯನ್ನು ಸೂಚಿಸುತ್ತದೆ. ಹೊಸ ಆರಂಭಗಳು, ಬೆಳವಣಿಗೆ ಮತ್ತು ಜೀವನದ ಬದಲಾವಣೆಗಳಿಗೆ ಇದು ಒಳಿತು. ಅದೃಷ್ಟದ ಬಣ್ಣ ಹಳದಿ ಬಿಳಿ. ಹಳದಿ ಬಣ್ಣ ಗುರುಗ್ರಹದ ಅನುಗ್ರಹ ತರುತ್ತದೆ. ಬಿಳಿ ಬಣ್ಣ ಚಂದ್ರನ ಶಾಂತಿ ಮತ್ತು ಸಮತೋಲನ ನೀಡುತ್ತದೆ. ಶುಭ ಸಮಯ ಬೆಳಿಗ್ಗೆ 11 ರಿಂದ ಮಧ್ಯಾಹ್ನ 12:30. ಈ ಸಮಯದಲ್ಲಿ ಪೂಜೆ, ಮಂತ್ರಜಪ, ವ್ಯವಹಾರ ಮತ್ತು ಶುಭ ಕಾರ್ಯಗಳನ್ನು ಕೈಗೊಳ್ಳುವುದು ಅತ್ಯಂತ ಫಲಕಾರಿಯಾಗುತ್ತದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಹೊಸ್ತಿಲ ಹುಣ್ಣಿಮೆ ಇಂದು ಚಂದ್ರನ ಪೂರ್ಣ ತೇಜಸ್ಸು ನಿಮ್ಮ ಮನಸ್ಸಿನಲ್ಲಿ ಹೊಸ ಜಾಗೃತಿ, ಆಲೋಚನಾ ಸ್ಪಷ್ಟತೆ ಮತ್ತು ಆತ್ಮ ಪರಿಶೀಲನೆಯ ಶಕ್ತಿಯನ್ನು ಉಂಟು ಮಾಡುತ್ತದೆ. ಕನ್ಯಾ ರಾಶಿಯವರಲ್ಲಿ ಇರುವ ವಿಶ್ಲೇಷಣಾ ಪ್ರವೃತ್ತಿ, ವಿವರಗಳಿಗೆ ನೀಡುವ ಮಹತ್ವ ಮತ್ತು ಕಾರ್ಯಪಟುತನ ಇಂದು ಮತ್ತಷ್ಟು ಹೆಚ್ಚಾಗುತ್ತದೆ. ನಿಮ್ಮ ನಿಗದಿತ ಗುರಿಗಳಿಗೆ ತಲುಪಲು ಇದು ಬಲಿಷ್ಠ ದಿನ. ಇಂದು ನೀವು ಮಾಡುತ್ತಿರುವ ಪ್ರತಿಯೊಂದು ಕ್ರಿಯೆಯಲ್ಲೂ ನಿಖರತೆ ಕಾಣಿಸಿಕೊಳ್ಳುತ್ತದೆ. ಬುದ್ಧಿಗ್ರಹಣ ಬಲದಿಂದ ಮಾತು, ವಿನಿಮಯ, ಪತ್ರ ವ್ಯವಹಾರ, ದಾಖಲೆಗಳ ಪರಿಶೀಲನೆ, ಹಣಕಾಸು ಲೆಕ್ಕಾಚಾರ ಇವರಲ್ಲಿ ಹೆಚ್ಚು ಯಶಸ್ಸು ದೊರೆಯುತ್ತದೆ. ಆದಾಗ್ಯೂ ಅತಿಯಾಗಿ ಯೋಚಿಸುವ ಸ್ವಭಾವದಿಂದ ಸ್ವಲ್ಪ ಮಾನಸಿಕ ಒತ್ತಡ ಉಂಟಾಗಬಹುದು. ಶಾಂತ ಮನಸ್ಸಿನಿಂದ ನಡೆದುಕೊಂಡರೆ ಎಲ್ಲ ವಿಚಾರಗಳಲ್ಲಿ ಸ್ಪಷ್ಟತೆ ದೊರೆಯುತ್ತದೆ. ಹುಣ್ಣಿಮೆ ಕಾರಣದಿಂದ ಭಾವನಾತ್ಮಕ ಸ್ಥಿತಿಯಲ್ಲಿ ಏರುಪೇರಾಗಬಹುದು. ಆದರೆ ನಿಮ್ಮ ವಿವೇಕ ಯಾವಾಗಲೂ ನಿಮ್ಮನ್ನು ಸರಿಯಾದ ದಾರಿಗೆ ತರುತ್ತದೆ. ಇಂದು ಯೋಜನೆಗಳು, ಹಳೆಯ ಸಮಸ್ಯೆಗಳ ಪರಿಹಾರ ಹಾಗೂ ಹೊಸ ನಿರ್ಧಾರಗಳಿಗಾಗಿ ಅತ್ಯಂತ ಸೂಕ್ತ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಕನ್ಯಾ ರಾಶಿಯವರು ಇಂದು ಅತ್ಯಂತ ಗಮನಾರ್ಹ ಸಾಧನೆ ಮಾಡುವ ಸಾಧ್ಯತೆ ಇದೆ. ಕೆಲಸದಲ್ಲಿ ನಿಮಗೆ ಬೇಕಾದ ಮಾಹಿತಿಗಳು, ಅಗತ್ಯ ದಾಖಲಾತಿಗಳು ಹಾಗೂ ತಾಂತ್ರಿಕ ಬೆಂಬಲಗಳು ಸುಲಭವಾಗಿ ಸಿಗುತ್ತವೆ. ಹಿರಿಯರು ನಿಮ್ಮ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಗಮನಿಸಿ ಪ್ರಮುಖ ಪ್ರಾಜೆಕ್ಟ್ಗಳನ್ನು ನಿಮ್ಮ ಮೇಲೆ ನಂಬಿಕೆ ಇಟ್ಟು ನೀಡುವ ಸಾಧ್ಯತೆ ಹೆಚ್ಚು. ಹೊಸ ಜವಾಬ್ದಾರಿಗಳು, ಪ್ರೋತ್ಸಾಹದ ಸುದ್ದಿಗಳು ಅಥವಾ ನಿಮ್ಮ ಸಾಮರ್ಥ್ಯವನ್ನು ತೋರಿಸಿಕೊಳ್ಳುವ ವೇದಿಕೆ ನಿಮಗೆ ಲಭ್ಯವಾಗಬಹುದು. ಸಹೋದ್ಯೋಗಿಗಳೊಂದಿಗೆ ಮಾತುಕತೆಗಳಲ್ಲಿ ನಿಮ್ಮ ಮಾತಿಗೆ ಇವತ್ತು ಹೆಚ್ಚಿನ ಗೌರವ ಸಿಗುತ್ತದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದು ಸಂದರ್ಶನ, ರೆಸ್ಯೂಮ್ ತಿದ್ದುಪಡಿ ಅಥವಾ ಹೊಸ ಅಪ್ಲಿಕೇಶನ್ ಸಲ್ಲಿಸಲು ಅತ್ಯಂತ ಉತ್ತೇಜನಕಾರಿ ದಿನ. ವ್ಯವಹಾರದಲ್ಲಿರುವವರಿಗೆ ಇಂದು ಲೆಕ್ಕಪತ್ರಗಳ ತಿದ್ದುಪಡಿ, ಹಳೆಯ ಬಾಕಿ ಪಾವತಿಗಳ ವಾಪಸ್ಸು ಅಥವಾ ಹೊಸ ಗ್ರಾಹಕರೊಂದಿಗೆ ಸಂಪರ್ಕಕ್ಕೆ ಬರಲು ಉತ್ತಮ ದಿನ. ಹೊಸ್ತಿಲ ಹುಣ್ಣಿಮೆ ಕಾರಣದಿಂದ ಡಾಕ್ಯುಮೆಂಟೇಶನ್, ಲೀಗಲ್ ಪೇಪರ್ಸ್, ಪ್ರಾಜೆಕ್ಟ್ ಆಡಿಟ್ಸ್
ಟೆಕ್ನಿಕಲ್ ಕರೆಕ್ಷನ್ಸ್ ಇವುಗಳಲ್ಲಿ ವಿಶೇಷ ಯಶಸ್ಸು ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಸುಧಾರಣೆಯ ಯೋಗವಿದೆ. ನೀವು ಮಾಡಿದ ನೆರವು, ಹೂಡಿಕೆ ಅಥವಾ ಬಾಕಿ ಹಣವಿದ್ದರೆ ಅದು ವಾಪಸ್ಸು ದೊರೆಯುವ ಅವಕಾಶ ಇದೆ. ಹುಣ್ಣಿಮೆ ದಿನವಾಗಿರುವುದರಿಂದ ಕೆಲವು ಅನಿರೀಕ್ಷಿತ ಹಣದ ವ್ಯವಹಾರಗಳು ನಡೆಯಬಹುದು. ಉದಾಹರಣೆಗೆ ಮನೆ, ಮಕ್ಕಳ, ವೈದ್ಯಕೀಯ ಅಥವಾ ವಸ್ತು ಖರೀದಿಗೆ ಸಂಬಂಧಿಸಿದ ಖರ್ಚುಗಳು. ಆದರೂ ನಿಮ್ಮ ನಿಗ್ರಹ ಮತ್ತು ಯೋಜನೆಗಳಿಂದ ನೀವು ಹಣಕಾಸನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಬಲ್ಲಿರಿ. ಹೊಸ ಹೂಡಿಕೆಗಳ ವಿಚಾರದಲ್ಲಿ ನಿಮ್ಮ ವಿಶ್ಲೇಷಣೆ ಬಹಳ ಸಹಾಯಕ. ಆದರೆ ಅತಿಯಾಗಿ ಕಳವಳಪಟ್ಟು ಯೋಚಿಸುವ ಬದಲು ತಜ್ಞರ ಸಲಹೆ ಪಡೆದರೆ ಉತ್ತಮ. ವ್ಯವಹಾರಿಗಳಿಗೆ ಇಂದು ಮಾಡರೇಟ್ ಪ್ರಾಫಿಟ್ಸ್, ಸೇಫ್ ಟ್ರಾನ್ಸಾಕ್ಷನ್ಸ್ ಮತ್ತು ಲಾಭದಾಯಕ ಮಾತುಕತೆಗಳು ಸೂಚಿಸುತ್ತವೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಚಂದ್ರನ ಪೂರ್ಣ ಪ್ರಭಾವದಿಂದ ನಿಮ್ಮ ಮನಸ್ಸು ಮತ್ತು ದೇಹ ಎರಡರಲ್ಲೂ ಸ್ವಲ್ಪ ಅಸ್ಥಿರತೆ ಕಂಡುಬರುತ್ತದೆ. ಜೀರ್ಣಕ್ರಿಯೆಯಲ್ಲಿ ಅಲ್ಪ ವ್ಯತ್ಯಾಸ, ತಲೆನೋವು, ಆಹಾರ ನಿಯಮದ ಅವ್ಯವಸ್ಥೆ ಹಾಗೂ ಸ್ಲೀಪ್ಲೆಸ್ನೆಸ್ ಕಾಣಬಹುದು. ಆದ್ದರಿಂದ ದಿನದ ಆಹಾರ ಸರಳವಾಗಿರಲಿ. ಬೆಳಗಿನ ವ್ಯಾಯಾಮ, ಮಿತ ಆಹಾರ ಮತ್ತು ನೀರಿನ ಸೇವನೆ ಹೆಚ್ಚಾಗಿ ಅಗತ್ಯ. ಒತ್ತಡದ ಮಟ್ಟ ಕಡಿಮೆ ಮಾಡಲು ಈವ್ನಿಂಗ್ ವಾಕ್, ಡೀಪ್ ಬ್ರೀದಿಂಗ್ ಅಥವಾ ಮೆಡಿಟೇಷನ್ ಬಹಳ ಉಪಕಾರಿ. ಹುಣ್ಣಿಮೆ ಕಾರಣದಿಂದ ಕೆಲವರಿಗೆ ಹಳೆಯ ಆರೋಗ್ಯ ತೊಂದರೆಗಳು ನೆನಪಿಗೆ ಬರುವ ಸಾಧ್ಯತೆ ಇದೆ, ಆದರೆ ಅದು ತಾತ್ಕಾಲಿಕ. ದೈಹಿಕ ಶ್ರಮವನ್ನು ಅತಿಯಾಗಿಸುವುದನ್ನು ತಪ್ಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಸ್ವಲ್ಪ ಭಾವನಾತ್ಮಕತೆ ಹೆಚ್ಚಾಗಬಹುದು. ನೀವು ಮಾತುಗಳಲ್ಲಿ ಹೆಚ್ಚು ನಿಖರವಾಗಿರಲು ಹೋಗಿ ಕೆಲವರಿಗೆ ಅದು ಚುಚ್ಚುವಂತೆ ತೋರಬಹುದು. ಆದ್ದರಿಂದ ಇವತ್ತು ಮಿತವಚನ ಮತ್ತು ಸೌಮ್ಯ ನುಡಿಗಳು ಅತ್ಯಂತ ಪ್ರಮುಖ. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ಇಂದು ಮಿಶ್ರ ಭಾವನೆಗಳ ವಾತಾವರಣ ಇರಬಹುದು. ಸ್ವಲ್ಪ ತಪ್ಪು ಅರ್ಥೈಸುವಿಕೆ, ಆದರೆ ಕೂಡಲೇ ಪರಿಹಾರ. ಶಾಂತವಾಗಿ ಮಾತುಕತೆ ಮಾಡಿದರೆ ಸಂಬಂಧ ಮತ್ತಷ್ಟು ಬಲವತ್ತಾಗುತ್ತದೆ. ಮಕ್ಕಳ ವಿಷಯದಲ್ಲಿ ಸಂತೋಷದ ಸುದ್ದಿಗಳು, ಅಧ್ಯಯನ ಅಥವಾ ಸಾಧನೆಗೆ ಸಂಬಂಧಿಸಿದ ಖುಷಿ ದೊರೆಯಬಹುದು. ಹಿರಿಯರ ಆರೋಗ್ಯ ಕುರಿತು ಇವತ್ತು ಸ್ವಲ್ಪ ಗಮನ ಕೊಡಿ. ಮನೆಯೊಳಗಿನ ಸಣ್ಣ ಬೈಯಿಂಗ್ಸ್ ಅಥವಾ ರಿಅರೇಂಜ್ಮೆಂಟ್ ಮಾಡುವ ಯೋಗವಿದೆ. ವೀಕ್ಷಕರೇ, ನೀವು ಹೊಸ್ತಿಲ ಹುಣ್ಣಿಮೆ ದಿನವಾದುದರಿಂದ ಆಧ್ಯಾತ್ಮ ಇವತ್ತು ಅತ್ಯಂತ ಅಗತ್ಯ. ಚಂದ್ರನ ಪ್ರಭಾವ ಹೆಚ್ಚು ಇರುವ ಕಾರಣ ಮನಸ್ಸಿನ ಚಿಂತೆಗಳನ್ನು ನಿವಾರಿಸಲು ಇವತ್ತು ಜಪ, ಧ್ಯಾನ, ಬೆಳಗಿನ ಸೂರ್ಯನ ಕಿರಣದಲ್ಲಿ ಪ್ರಾಣಾಯಾಮ ಶ್ರೇಷ್ಠ. ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಬೆಳ್ಳಿಯ ಪಾತ್ರೆಯಲ್ಲಿ ಹಾಲು, ಅಕ್ಕಿ ಅಥವಾ ಬಿಳಿ ಹೂವುಗಳನ್ನು ದೇವರಿಗೆ ಅರ್ಪಿಸುವುದರಿಂದ ಮನಸ್ಸು ಶಾಂತವಾಗುತ್ತದೆ. ನಿಧಾನವಾಗಿ ನಡೆಯುವ ಧ್ಯಾನ, ಡೀಪ್ ಬ್ರೀದಿಂಗ್ ಮತ್ತು ರಾತ್ರಿ ಹಗುರ ಆಹಾರ ಮನಸ್ಸಿಗೆ ಸ್ಥಿರತೆ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಮರ್ಕ್ಯೂರಿಯಲ್ ಎನರ್ಜಿಗೆ ಸಂಕೇತ. ಜ್ಞಾನ, ಸಂವಾದ, ಲೆಕ್ಕಾಚಾರ, ವಿವೇಕ ಇವೆಲ್ಲವೂ ಇಂದು ಬಲವಾಗುವ ಸೂಚನೆ. ಹೊಸ ಯೋಜನೆಗಳ ವಿಶ್ಲೇಷಣೆ ಇವತ್ತು ಈ ಸಂಖ್ಯೆಯಿಂದ ಯಶಸ್ವಿಯಾಗುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಇವತ್ತು ನಿಮ್ಮ ಮನಸ್ಸಿಗೆ ಶಾಂತಿ, ನವೀನತೆ ಮತ್ತು ಆವೇಶದ ನಿಯಂತ್ರಣವನ್ನು ತರುತ್ತದೆ. ಹಸಿರು ಬಣ್ಣದ ವಸ್ತ್ರ ಅಥವಾ ಹಸಿರು ಸಸ್ಯಗಳಿಗೆ ನೀರು ಹಾಯಿಸುವುದು ಶುಭ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12:30. ಈ ಸಮಯದಲ್ಲಿ ಪೂಜೆ, ಕಾರ್ಯಾರಂಭ, ಹಣಕಾಸಿನ ಪರಿಶೀಲನೆಗಳು ಮತ್ತು ಮಹತ್ವದ ನಿರ್ಧಾರಗಳಿಗೆ ಅತ್ಯಂತ ಉತ್ತಮ. ಮನಸ್ಸಿನ ಸ್ಪಷ್ಟತೆ ಮತ್ತು ಚಂದ್ರಬಲ ಎರಡೂ ಹೆಚ್ಚಿರುತ್ತದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಸಮತೋಲನ, ಶಾಂತಿ ಮತ್ತು ಒಳಗಿನ ಸಮಾಧಾನವನ್ನು ಹುಡುಕುವ ದಿನ. ಚಂದ್ರನ ಪೂರ್ಣಿಮೆಯ ಪ್ರಭಾವದ ಕಾರಣ ಮನಸ್ಸು ಸಂವೇದನಾಶೀಲವಾಗಿದ್ದರೂ ನಿಮ್ಮ ನಯತೆಯು ಮತ್ತು ಸಮತೋಲನದ ಗುಣಗಳು ದೊಡ್ಡ ಕೆಲಸಗಳನ್ನು ಸುಲಭವಾಗಿ ನೆರವೇರಿಸಲಿವೆ. ಇನ್ನು ನಿಮ್ಮ ಆಲೋಚನೆಗಳು ಗಾಢವಾಗುತ್ತವೆ, ಭಾವನೆಗಳು ಉಚ್ಚವಾಗುತ್ತವೆ ಮತ್ತು ಹೊಸ ದೃಷ್ಟಿಕೋನಗಳು ಉದಯಿಸುತ್ತವೆ. ನೀವು ತೆಗೆದುಕೊಳ್ಳುವ ತೀರ್ಮಾನಗಳು ಭವಿಷ್ಯದ ಮಹತ್ವದ ಬದಲಾವಣೆಗಳಿಗೆ ಕಾರಣವಾಗುತ್ತವೆ. ಗುರುವಾರದ ದೈವಿಕ ಶಕ್ತಿ ಬೃಹಸ್ಪತಿ ನಿಮ್ಮ ಜೀವನದಲ್ಲಿ ಜ್ಞಾನ, ಶಾಂತಿ ಮತ್ತು ಆಧ್ಯಾತ್ಮಿಕ ಬೆಳಕನ್ನು ಹೆಚ್ಚಿಸುತ್ತದೆ. ಹೊಸ ಸಂಪರ್ಕಗಳು, ಸಹಕಾರಗಳು ಮತ್ತು ಭವಿಷ್ಯದ ನ್ಯಾಯಸಮ್ಮತ ತೀರ್ಮಾನಗಳಿಗೆ ಇದು ಅತ್ಯಂತ ಶುಭದ ದಿನ. ಇಂದು ಮಾತನಾಡುವ ಪ್ರತಿಯೊಂದು ಮಾತಲ್ಲಿ ಮೃದುತೆ ಇರಲಿ, ಅದು ನಿಮಗೆ ಜಯ ತಂದುಕೊಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ಶಾಂತವಾದ ಆದರೂ ಪರಿಣಾಮಕಾರಿ ದಿನ. ನಿಮ್ಮ ಆಲೋಚನೆಗಳು ಸ್ಪಷ್ಟವಾಗಿರುವುದರಿಂದ ವರದಿ, ಯೋಜನೆ, ವಿನ್ಯಾಸ ಅಥವಾ ಸಂವಹನ ಸಂಬಂಧಿತ ಕೆಲಸಗಳಲ್ಲಿ ಯಶಸ್ಸು ಸಾಧಿಸಬಹುದು. ಹಿರಿಯರು ನಿಮ್ಮ ತಾಳ್ಮೆಯನ್ನು ಮೆಚ್ಚುತ್ತಾರೆ. ಇಂದು ನಿಮ್ಮ ಮಾತುಗಳಿಗೆ ತೂಕ ಹೆಚ್ಚಿರುತ್ತದೆ.
ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಉತ್ತಮ ಅವಕಾಶಗಳು ಬಂದಾಡಲಿವೆ. ವಿಶೇಷವಾಗಿ ಕಲಾತ್ಮಕ, ಸಲಹಾ, ಕಾನೂನು ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಸಹೋದ್ಯೋಗಿಗಳೊಂದಿಗೆ ಇಂದು ಅನೇಕ ವಿಷಯಗಳಲ್ಲಿ ಒಪ್ಪಂದಕ್ಕೆ ಬರುವಿರಿ. ಆದರೆ ಹುಣ್ಣಿಮೆಯ ಕಾರಣದಿಂದ ಅಲ್ಪ ಭಾವನಾತ್ಮಕ ಒತ್ತಡ ಬರಬಹುದು. ಇದನ್ನು ಸಮಚಿತ್ತದಿಂದ ನಿರ್ವಹಿಸಿ. ಉದ್ಯಮಿಗಳಿಗಾಗಿ ಇಂದು ಪಾರದರ್ಶಕತೆ ಮತ್ತು ನ್ಯಾಯಬದ್ಧತೆಯ ಪ್ರಾಮುಖ್ಯತೆಯ ದಿನ. ಹೊಸ ಒಪ್ಪಂದಗಳು ಲಾಭ ತರುವ ಸಾಧ್ಯತೆ ಇದೆ. ಆದರೆ ಎಲ್ಲಾ ದಾಖಲೆಗಳನ್ನು ಚೆನ್ನಾಗಿ ಓದಿ ಮಾತ್ರ ನಿರ್ಧಾರ ಕೈಗೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹೂಡಿಕೆ ಮಾಡಿರುವ ಸ್ಥಳಗಳಿಂದ ಲಾಭದ ಸಂಕೇತ. ವಿಶೇಷವಾಗಿ ಬ್ಯಾಂಕ್ ಹೂಡಿಕೆ, ಚಿನ್ನ, ಗೃಹ ಸಂಬಂಧಿತ ಹೂಡಿಕೆಗಳಲ್ಲಿ ಪ್ರಗತಿ. ಹುಣ್ಣಿಮೆಯ ಪ್ರಭಾವದಿಂದ ಕೆಲವರು ಮನೆ ಮೈಲಿಗೆ ಸಂಬಂಧಿಸಿದ ಹೆಚ್ಚಿನ ಖರ್ಚು ಮಾಡುವ ಸಾಧ್ಯತೆ ಇದೆ. ಆದರೆ ಗುರುವಾರವಾದ್ದರಿಂದ ದೇವಾಲಯ, ದಾನ ಮತ್ತು ಪೂಜೆಗಳಿಗೆ ಖರ್ಚು ಮಾಡಿದರೆ ಪುಣ್ಯ ಲಾಭ ಹೆಚ್ಚುತ್ತದೆ. ಇಂದು ಹೊಸ ಹಣಕಾಸು ಯೋಜನೆಗಳನ್ನು ತಯಾರಿಸಲು ಸೂಕ್ತ ಸಮಯ. ಆದರೆ ಸಾಲ ಕೊಡುವುದು, ಸಾಲ ತೆಗೆಯುವುದು ತಪ್ಪಿಸಿ. ವ್ಯವಹಾರದಲ್ಲಿ ನಷ್ಟ ಸೂಚನೆಗಳಿಲ್ಲ. ಆದರೆ ಅತಿ ವಿಶ್ವಾಸದಿಂದ ದೊಡ್ಡ ಅಮೌಂಟ್ ಹೂಡುವುದು ಸೂಕ್ತವಲ್ಲ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಹುಣ್ಣಿಮೆಯ ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಸ್ವಲ್ಪ ಚಂಚಲತೆ ಅಥವಾ ಭಾವನಾತ್ಮಕ ಉದ್ವೇಗ ಹೆಚ್ಚಾಗಬಹುದು. ನಿದ್ರಾಹೀನತೆ ಅಥವಾ ತಲೆನೋವು ಕಾಣಬಹುದು. ಇಂದು ಹೆಚ್ಚಿನ ವಿಶ್ರಾಂತಿ ಅಗತ್ಯ. ಶರೀರದಲ್ಲಿ ನೀರಿನ ಅಂಶ ಕಾಪಾಡುವುದು ಮುಖ್ಯ. ಬೆಳಿಗ್ಗೆ ತುಪ್ಪ ಹಾಕಿದ ಗೋಧಿ ಹಿಟ್ಟಿನ ಆಹಾರ, ಹಾಲು ಅಥವಾ ಹಣ್ಣಿನ ರಸ ಸೇವನೆ ಒಳ್ಳೆಯದು. ಧ್ಯಾನ, ಗಾಢ ಉಸಿರಾಟ ಅಥವಾ ಮಂತ್ರಜಪದಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಚರ್ಮ ಮತ್ತು ಕಣ್ಣುಗಳಿಗೆ ಇಂದು ಹೆಚ್ಚಿನ ಕಾಳಜಿ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಶಾಂತವಾದ ಸಂಭಾಷಣೆ ನಡೆಯುತ್ತದೆ. ನಿಮ್ಮ ನಯವಾದ ಮತ್ತು ನ್ಯಾಯ ಪಾಲನೆ ಮಾಡುವ ಗುಣದಿಂದ ಮನೆ ಮಠದಲ್ಲಿ ಉತ್ತಮ ಸಮತೋಲನ ನಿರ್ಮಾಣವಾಗುತ್ತದೆ. ಪತಿ ಪತ್ನಿಗಳ ನಡುವೆ ಆತ್ಮೀಯತೆ ಹೆಚ್ಚುತ್ತದೆ. ಸಂಗಾತಿಯ ಮನೋದೈಹಿಕ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಇದು ಒಳ್ಳೆಯ ದಿನ. ಮಕ್ಕಳ ಭವಿಷ್ಯಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ಇಂದು ಚರ್ಚಿಸಲು ಅತ್ಯುತ್ತಮ ಸಮಯ. ಹುಣ್ಣಿಮೆಯ ದಿನವಾದ್ದರಿಂದ ಹಿರಿಯರ ಮಾತುಗಳಿಗೆ ಹೆಚ್ಚಿನ ಮಹತ್ವ ಕೊಡಬೇಕು. ಅವರ ಆಶೀರ್ವಾದ ನಿಮಗೆ ಶಾಂತಿ ಮತ್ತು ಯಶಸ್ಸು ತಂದೆ ತರುತ್ತದೆ. ಸ್ನೇಹಿತರೊಂದಿಗೆ ಸಣ್ಣ ಸಂವಾದಗಳು, ಕುಟುಂಬದ ಸನ್ನಿಧಿಯಲ್ಲಿ ಬೆಸೆಯುವ ಮಧುರ ಕ್ಷಣಗಳು ಮನಸ್ಸಿಗೆ ಚೈತನ್ಯ ತರುತ್ತವೆ. ವೀಕ್ಷಕರೇ, ನೀವು ಗುರುವಾರ ಮತ್ತು ಹುಣ್ಣಿಮೆಯ ಸಂಯೋಗ ಅತ್ಯಂತ ಪವಿತ್ರ ದಿನ. ಇಂದು ಆಧ್ಯಾತ್ಮದಲ್ಲಿ ತೊಡಗುವುದರಿಂದ ನಿಮ್ಮ ಮನಸ್ಸು ಶುದ್ಧವಾಗುತ್ತದೆ. ಜೀವನದ ಗೊಂದಲಗಳು ನಿವಾರಣೆಯಾಗುತ್ತವೆ. ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ವಿಷ್ಣು ದೇವರಿಗೆ ಹಳದಿ ಹೂವು ಅಥವಾ ಹಳದಿ ವಸ್ತ್ರ ಅರ್ಪಿಸಿ. ಹಳದಿ ಬಣ್ಣದ ದೀಪ, ತುರಿ ಬೇಳೆ ದಾನ ಅಥವಾ ಗಂಗಾಜಲದ ಅಘಮಾರ್ಜನೆ ಅತ್ಯಂತ ಶುಭ. ಮನೆಯಲ್ಲಿ ಲಕ್ಷ್ಮೀ ವಿಷ್ಣು ಸ್ತೋತ್ರ ಪಠಣ ಮಾಡಿದರೆ ಆರೋಗ್ಯ ಮತ್ತು ಹಣಕಾಸಿನಲ್ಲಿ ಬೆಳಕು ಕಾಣುತ್ತದೆ. ಅದೃಷ್ಟದ ಸಂಖ್ಯೆ 3. ಗುರುವಿನ ಸಂಕೇತವಾದ ಈ ಸಂಖ್ಯೆ ಜ್ಞಾನ, ಸಮತೋಲನ ಮತ್ತು ದೈವಿಕ ರಕ್ಷಣೆ ನೀಡುತ್ತದೆ. ಇಂದು 3 ಸಂಖ್ಯೆಯಿಂದ ಆರಂಭವಾಗುವ ಕಾರ್ಯಗಳು ನಿಮಗೆ ಯಶಸ್ಸಿನ ದಾರಿಯನ್ನು ತೆರೆಯುತ್ತವೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಜ್ಞಾನ, ಶುಭ ಮತ್ತು ಸಮತೋಲನದ ಪ್ರತೀಕ. ಇಂದು ಹಳದಿ ಬಣ್ಣದ ಉಡುಗೆ, ಹಳದಿ ಹೂವುಗಳು ಅಥವಾ ಹಳದಿ ಹಣ್ಣುಗಳ ಸೇವನೆ ಶ್ರೇಷ್ಠ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 11 ಗಂಟೆರವರೆಗೆ. ಇಂದು ಈ ಸಮಯದಲ್ಲಿ ಪೂಜೆ, ಹೊಸ ಯೋಜನೆಗಳು, ವೃತ್ತಿ ಸಂಬಂಧಿತ ನಿರ್ಧಾರಗಳು ಮತ್ತು ಹಣಕಾಸಿನ ಯೋಜನೆಗಳು ಅತ್ಯಂತ ಯಶಸ್ವಿಯಾಗುತ್ತವೆ. ಗುರುವಿನ ಕರ್ತೃತ್ವದ ಈ ಸಮಯದಲ್ಲಿ ನಿಮ್ಮ ಮಾತುಗಳಿಗೆ ತೂಕ ಹೆಚ್ಚಿರುತ್ತದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಡಿಸೆಂಬರ್ 4 ಗುರುವಾರ ಹೊಸ್ತಿಲ ಹುಣ್ಣಿಮೆಯ ಈ ವಿಶೇಷ ದಿನ ವೃಶ್ಚಿಕ ರಾಶಿಯವರಿಗೆ ಆಳವಾದ ಚಿಂತನೆ, ಆಧ್ಯಾತ್ಮ ಮತ್ತು ಮನೋವೈಜ್ಞಾನಿಕ ಬದಲಾವಣೆಗಳ ದಿನವಾಗಿದೆ. ಚಂದ್ರನ ಪೂರ್ಣ ಪ್ರಭಾವದಿಂದ ನಿಮ್ಮ ಒಳಮನಸ್ಸಿನಲ್ಲಿ ಗಾಢತೆ ಹೆಚ್ಚಾಗುತ್ತದೆ. ಭಾವನೆಗಳಲ್ಲಿ ಅಸ್ಥಿರತೆ ಇದ್ದರೂ ಜ್ಞಾನ, ಆಂತರಿಕ ಬಲ ಮತ್ತು ತೀಕ್ಷ್ಣ ಗ್ರಹಿಕೆ ಇಂದು ಸ್ಪಷ್ಟವಾಗಿ ಕಾಣಿಸುತ್ತದೆ. ಇದು ನಿಮ್ಮ ವ್ಯಕ್ತಿತ್ವಕ್ಕೆ ಹೊಸ ಶಕ್ತಿ ನೀಡುವ ದಿನ. ಹಳೆಯ ಸಂಕೋಲೆಗಳನ್ನು ಬಿಡುವ, ಹೊಸ ದಾರಿಗಳನ್ನು ಹುಡುಕುವ ಮತ್ತು ಗೂಢ ವಿಚಾರಗಳನ್ನು ಅಧ್ಯಯನ ಮಾಡುವ ಸಂದರ್ಭಗಳು ಬರುತ್ತವೆ. ಭಾವನಾತ್ಮಕ ವಿಚಾರಗಳಲ್ಲಿ ಕೆಲವು ಏರುಪೇರುಗಳಿದ್ದರೂ ನೀವು ತೆಗೆದುಕೊಳ್ಳುವ ವಿವೇಕಪೂರ್ಣ ನಡೆ ನಿಮಗೆ ಯಶಸ್ಸನ್ನು ತರುತ್ತದೆ. ಗುರುವಾರದ ಗುರುಗ್ರಹದ ಪ್ರಭಾವದಿಂದ ಧರ್ಮ, ಜ್ಞಾನ ಮತ್ತು ದೀರ್ಘ ಪ್ರಯೋಜನಗಳ ಕಡೆಗೆ ಮನಸ್ಸು ಸೆಳೆಯುತ್ತದೆ. ಇಂದು ಆಧ್ಯಾತ್ಮಿಕ ಪ್ರೇರಣೆ ಹೆಚ್ಚಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಇಂದು ನೀವು ತೋರಿಸುವ ಆಳವಾದ ವಿಶ್ಲೇಷಣಾ ಸಾಮರ್ಥ್ಯ ಮತ್ತು ತೀಕ್ಷ್ಣ ದೃಷ್ಟಿಯು ಮಹತ್ವದ ಫಲ ತರುತ್ತದೆ.
ರಹಸ್ಯ ವಿಚಾರಗಳು, ಸಂಶೋಧನೆಗಳು ಅಥವಾ ಮುಖ್ಯ ದಾಖಲೆಗಳನ್ನು ಪರಿಶೀಲಿಸುವ ಕೆಲಸಗಳಲ್ಲಿ ಯಶಸ್ಸು. ಹಿರಿಯರಿಂದ ಗೌರವ ದೊರೆಯುವ ಸಾಧ್ಯತೆ ಇದೆ. ಕೆಲವರಿಗೆ ರಹಸ್ಯ ಪ್ರಾಜೆಕ್ಟ್ಗಳು ಅಥವಾ ಹೊಸ ಹೊಣೆಗಾರಿಕೆಗಳು ಒಪ್ಪಿಸಲ್ಪಡಬಹುದು. ಮನಸ್ಸು ಕೇಂದ್ರೀಕೃತವಾಗಿರುವುದರಿಂದ ಕೆಲಸದ ಒತ್ತಡವನ್ನು ಸುಲಭವಾಗಿ ನಿಭಾಯಿಸಬಹುದು. ಉದ್ಯಮಿಗಳಿಗೆ ಇಂದು ಹಣಕಾಸು ಲೆಕ್ಕಪತ್ರಗಳ ಪರಿಶೀಲನೆ, ಹೊಸ ಸಹಯೋಗಿಗಳ ಹುಡುಕಾಟ ಮತ್ತು ಹೂಡಿಕೆ ಯೋಜನೆಗಳಲ್ಲಿ ವಿವರವಾದ ಅಧ್ಯಯನದ ದಿನ. ಸ್ನೇಹಿತರ ಮೂಲಕ ಹೊಸ ವ್ಯಾವಹಾರಿಕ ಸಂಪರ್ಕ ಮೂಡಬಹುದು. ಉದ್ಯೋಗ ಬದಲಾವಣೆ ಯೋಚನೆಯಲ್ಲಿರುವವರಿಗೆ ಇಂದು ಗುಪ್ತ ವಿಶ್ವಾಸದ ಮಾತುಕತೆಗಳು ನಡೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಷಯಗಳಲ್ಲಿ ಇಂದು ಎಚ್ಚರಿಕೆ ಮತ್ತು ಯೋಜಿತ ನಡೆ ಅವಶ್ಯ. ಅನಿರೀಕ್ಷಿತ ಆದಾಯ ಬಂದರೂ ಕೆಲವು ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಹಳೆಯ ಹೂಡಿಕೆಗಳು ಲಾಭ ಕೊಡಬಹುದು. ವಿಶೇಷವಾಗಿ ಭೂಮಿ, ಬಂಗಾರ ಅಥವಾ ದೀರ್ಘಕಾಲಿಕ ಹೂಡಿಕೆಗಳಲ್ಲಿ ಉತ್ತಮ ಫಲ. ಆದರೆ ಹೊಸ ಹೂಡಿಕೆಗಳಲ್ಲಿ ತುರ್ತು ನಿರ್ಧಾರ ತೆಗೆದುಕೊಳ್ಳಬೇಡಿ. ಇಂದು ಯಾರಿಗಾದರೂ ಹಣ ಸಾಲ ನೀಡುವುದನ್ನು ತಪ್ಪಿಸುವುದು ಉತ್ತಮ. ಕುಟುಂಬದ ಅಗತ್ಯಗಳಿಗೆ ಅಥವಾ ಆಚರಣೆಗಳಿಗೆ ಹಣ ಖರ್ಚಾಗುವ ಸಾಧ್ಯತೆ ಇದೆ. ಚಂದ್ರನ ಪೂರ್ಣಿಮೆಯ ಪ್ರಭಾವದಿಂದ ಹಣಕಾಸಿನ ಚಿಂತನೆಗಳಿಗೂ ಹೆಚ್ಚು ಪ್ರಾಮುಖ್ಯ ಬರುತ್ತದೆ. ಆದ್ದರಿಂದ ಸಮತೋಲನ ಕಾಪಾಡಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಪೂರ್ಣಚಂದ್ರನ ಪರಿಣಾಮದಿಂದ ಮಾನಸಿಕ ಒತ್ತಡ, ನಿದ್ರಾಹೀನತೆ ಅಥವಾ ಭಾವುಕತೆ ಏರುತ್ತಿರಬಹುದು. ನೀರಿನ ಕೊರತೆ, ಹೊಟ್ಟೆ ಬಿಸಿಯೂಟ, ಬೇಗ ಕೋಪ ಬರುವಂತಹ ಲಕ್ಷಣಗಳು ಕಾಣಬಹುದು. ಆದ್ದರಿಂದ ನೀರು ಹೆಚ್ಚು ಕುಡಿಯುವುದು ಮತ್ತು ತಣ್ಣನೆಯ ಆಹಾರ ಸೇವನೆ ಉತ್ತಮ. ರಕ್ತದ ಒತ್ತಡ, ಹೃದಯದ ವೇಗ ಅಥವಾ ತಲೆನೋವಿನ ಸಮಸ್ಯೆಗಳಿರುವವರು ವಿಶ್ರಾಂತಿಗೆ ಹೆಚ್ಚಿನ ಮಹತ್ವ ನೀಡಿ. ಧ್ಯಾನ, ದೀರ್ಘ ಉಸಿರಾಟ ಮತ್ತು ಚಂದ್ರನ ಬೆಳಕಿನಲ್ಲಿ 15 ನಿಮಿಷ ನಡೆಯುವುದರಿಂದ ಮನಃಶಾಂತಿ ದೊರೆಯುತ್ತದೆ. ಹಳೆಯ ಆರೋಗ್ಯ ಸಮಸ್ಯೆಗಳನ್ನು ಇಂದು ಗಂಭೀರವಾಗಿ ಪರಿಗಣಿಸಿ ಚಿಕಿತ್ಸೆಯಲ್ಲಿ ತಡ ಮಾಡಬೇಡಿ. ಆರೋಗ್ಯ ಪುನಶ್ಚೇತನಕ್ಕೆ ನೀರಿನ ಅಂಶ ಹೆಚ್ಚಿರುವ ಆಹಾರಗಳು, ತರಕಾರಿ ರಸ, ಹಣ್ಣಿನ ರಸ, ತೆಂಗಿನ ನೀರು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ವಿಚಾರಗಳಲ್ಲಿ ಭಾವನಾತ್ಮಕ ಚರ್ಚೆಗಳು ನಡೆಯಬಹುದು. ಹಿರಿಯರೊಂದಿಗೆ ಮಾತನಾಡುವಾಗ ಮೃದುವಾಗಿ ಮಾತಾಡುವುದು ಮುಖ್ಯ. ಸಂಗಾತಿಯೊಂದಿಗೆ ಆಳವಾದ ಸಂವಾದ, ಹೃದಯಕ್ಕೆ ಹತ್ತಿರದ ವಿಷಯಗಳ ಬಗ್ಗೆ ಚರ್ಚೆಗಳು ನಡೆಯುತ್ತವೆ. ಕೆಲವು ಗೊಂದಲಗಳು ಬಂದರೂ ಅದನ್ನು ನೀವು ತಿಳುವಳಿಕೆಯ ಮೂಲಕ ನಯಗೊಳಿಸಬಲ್ಲಿರಿ. ಮಕ್ಕಳಿಗೆ ಸಮಯ ಕೊಟ್ಟರೆ ಅವರು ನಿಮ್ಮ ಪ್ರೀತಿ ಮತ್ತು ಬೆಂಬಲವನ್ನು ಅನುಭವಿಸುತ್ತಾರೆ. ಸ್ನೇಹಿತರೊಂದಿಗೆ ದೀರ್ಘಕಾಲಿಕ ಯೋಜನೆಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ಕುಟುಂಬದ ಒಳಗಿನ ಹಳೆಯ ಕಲಹಕ್ಕೆ ಇಂದು ಪರಿಹಾರ ದೊರೆಯುವ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಇಂದು ಗುರುವಾರದ ಗುರುಗ್ರಹ ಹಾಗೂ ಪೂರ್ಣಚಂದ್ರನ ಸಂಯೋಗದಿಂದ ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಉಪಕಾರಿ. ಜ್ಞಾನವೃದ್ಧಿ, ಮಂತ್ರ ಜಪ, ಧ್ಯಾನ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿದರೆ ಮನಸ್ಸಿನ ಗಾಢತೆ ಶಾಂತವಾಗಿ ಪರಿವರ್ತನೆಯಾಗುತ್ತದೆ. ಓಂ ಗುರುವೇ ನಮಃ ಅಥವಾ ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಚಂದ್ರನಿಗೆ ಶ್ವೇತ ಹೂವುಗಳು, ಹಾಲು ಮಿಶ್ರಿತ ನೀರನ್ನು ಅರ್ಪಿಸಿದರೆ ಮನಃಶಾಂತಿ ಹೆಚ್ಚುತ್ತದೆ. ಇಂದು ಬಡವರಿಗೆ ಅನ್ನದಾನದ ಮೂಲಕ ಪೂರ್ಣಿಮೆಯ ದೋಷಗಳು ಶಮನಗೊಳ್ಳುತ್ತವೆ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಶಕ್ತಿ ಪ್ರತೀಕ, ಭಾವನೆ, ಜ್ಞಾನ ಮತ್ತು ಸೂಕ್ಷ್ಮ ಗ್ರಹಿಕೆಯ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನೀವು ಅಂತರಂಗದ ಜ್ಞಾನವನ್ನು ಬೆಳೆಸುವಿರಿ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ನಿಮ್ಮ ಮನಸ್ಸಿನ ಅಲೆಮಾಳಿಯನ್ನು ಸಮತೋಲನಗೊಳಿಸುತ್ತದೆ. ಶಾಂತಿಯನ್ನು, ಜ್ಞಾನವನ್ನು ಮತ್ತು ಪವಿತ್ರತೆಯನ್ನು ತರುತ್ತದೆ. ಬಿಳಿ ಉಡುಪು ಧರಿಸುವುದು ಶುಭ. ಶುಭ ಸಮಯ ಬೆಳಿಗ್ಗೆ 9:30 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯದಲ್ಲಿ ದೇವತಾ ಪೂಜೆ, ವ್ಯಾವಹಾರಿಕ ನಿರ್ಧಾರಗಳು, ಹಣಕಾಸು ಕಾರ್ಯಗಳು ಅಥವಾ ಶಿಕ್ಷಣ ಸಂಬಂಧಿತ ಕೆಲಸಗಳು ಹೆಚ್ಚು ಫಲಕಾರಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಹೊಸ್ತಿಲ ಹುಣ್ಣಿಮೆಯ ಈ ವಿಶೇಷ ದಿನ ಧನುರಾಶಿಯವರಿಗೆ ಚೈತನ್ಯ, ಜ್ಞಾನ ಪ್ರಕಾಶ ಮತ್ತು ಮನೋಬಲದ ದಿನವಾಗಿದೆ. ಗುರುವಾರದ ಗುರುಗ್ರಹದ ಪ್ರಭಾವ ಹಾಗೂ ಪೂರ್ಣಚಂದ್ರನ ಬೆಳಕು ನಿಮ್ಮ ಚಿಂತನೆಗಳಿಗೆ ವಿಶಾಲತೆ, ಶಾಂತಿ ಮತ್ತು ಆಳವಾದ ತಾತ್ವಿಕತೆ ತರಬಹುದು. ನೀವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ದೇವನಿಮಿತ್ತವಾದ ಆಶೀರ್ವಾದ ಲಭ್ಯವಾಗುವ ಸಾಧ್ಯತೆ. ಹೊಸ ಜ್ಞಾನ, ಹೊಸ ಕೌಶಲ ಮತ್ತು ಹೊಸ ಮಾರ್ಗಗಳ ಅರಿವು ಹೆಚ್ಚಾದ ದಿನ ಇದು. ಬೌದ್ಧಿಕ ಚಟುವಟಿಕೆಗಳು, ಆಧ್ಯಾತ್ಮಿಕ ಚಿಂತನೆ ಮತ್ತು ಭವಿಷ್ಯದ ದೊಡ್ಡ ಯೋಜನೆಗಳ ರೂಪುಗೊಳಿಸುವುದಕ್ಕೆ ಇದು ಅತ್ಯಂತ ಸೂಕ್ತ ಕಾಲ. ಚಾಂದ್ರ ಪ್ರಭಾವದಿಂದ ಮನಸ್ಸಿನಲ್ಲಿ ಗೊಂದಲ ಮತ್ತು ಭಾವುಕತೆ ಏರಬಹುದು. ಆದರೆ ಗುರುವಿನ ಕೃಪೆಯಿಂದ ನೀವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ. ಪ್ರಯಾಣದ ಯೋಗ, ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವ ಯೋಗ ಹಾಗೂ ಹೊಸ ವ್ಯಕ್ತಿಗಳ ಪರಿಚಯ ಸಾಧ್ಯ. ನಿಮ್ಮ ಸಂವಹನ ಶಕ್ತಿ ಇಂದು ದ್ವಿಗುಣಗೊಂಡಂತೆ ಕಾರ್ಯನಿರ್ವಹಿಸುವುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ
ಈ ದಿನ ಉದ್ಯೋಗದಲ್ಲಿ ಇಂದು ಬೆಳವಣಿಗೆ ಮತ್ತು ಬದಲಾವಣೆಯ ಸೂಚನೆಗಳಿವೆ. ಹೊಸ ಜವಾಬ್ದಾರಿಗಳು ಅಥವಾ ಹೊಸ ಯೋಜನೆಗಳ ನೇತೃತ್ವ ನಿಮಗೆ ಸಿಗಬಹುದು. ಹಿರಿಯರು ನಿಮ್ಮ ಜ್ಞಾನ, ಮಾತಿನ ಸ್ಪಷ್ಟತೆ ಮತ್ತು ಕಾರ್ಯಪಟುತೆಯನ್ನು ಗಮನಿಸಿ ಮೆಚ್ಚುಗೆಯ ಮಾತುಗಳನ್ನು ನೀಡುವಂತಿದೆ. ಇಂದು ಸಭೆಗಳು, ಸಂವಾದಗಳು, ಪ್ರಸ್ತುತಿಗಳು ಮತ್ತು ಚರ್ಚೆಗಳು ಯಶಸ್ವಿಯಾಗಬಹುದು. ನಿಮ್ಮ ಮಾತುಗಳಿಗೆ ತಾಕತ್ತು ಮತ್ತು ವಿಶ್ವಾಸಾರ್ಹತೆ ಇರುತ್ತದೆ. ಉದ್ಯೋಗ ಬದಲಿಸುವ ಯೋಚನೆಯಲ್ಲಿರುವವರಿಗೆ ಉತ್ತಮ ಸಂದರ್ಶನ ಫಲಿತಾಂಶಗಳು ಸಾಧ್ಯ. ವಿದೇಶ ಸಂಬಂಧಿತ ಕೆಲಸ, ಶಿಕ್ಷಣ ಅಥವಾ ಪ್ರಯಾಣಕ್ಕೆ ಮರುವಾಸಿ ಅವಕಾಶಗಳು ದೊರೆಯಬಹುದು. ಉದ್ಯಮಿಗಳಿಗಾಗಿ ಇಂದು ವಿಸ್ತರಣೆ, ವಿದೇಶಿ ವ್ಯವಹಾರ, ಹೊಸ ಪಾಲುದಾರಿಕೆ ಮತ್ತು ಲೆಕ್ಕಪತ್ರಗಳ ಸಮಗ್ರ ಪರಿಶೀಲನೆ ಮಾಡುವ ದಿನ. ಹೊಸ ತಂತ್ರಜ್ಞಾನ, ಹೊಸ ಉತ್ಪನ್ನ ಅಥವಾ ಹೊಸ ಮಾರುಕಟ್ಟೆಗೆ ಕಾಲಿಡಲು ಇದು ಶುಭ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಮಿಶ್ರ ಫಲಗಳು ದೊರಕಬಹುದು. ಪೂರ್ಣಚಂದ್ರನ ಪರಿಣಾಮದಿಂದ ಕೆಲವು ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ನಿಮ್ಮ ಕುಟುಂಬ, ಶಿಕ್ಷಣ, ಧಾರ್ಮಿಕ ಕಾರ್ಯಗಳು ಅಥವಾ ಪ್ರಯಾಣಕ್ಕಾಗಿರಬಹುದು. ಹಳೆಯ ಹೂಡಿಕೆಗಳಿಂದ ಮಧ್ಯಮ ಮಟ್ಟದ ಲಾಭದ ಸೂಚನೆಗಳಿವೆ. ಹೊಸ ಹೂಡಿಕೆ ಮಾಡಬೇಕೆಂದರೆ ತಜ್ಞರ ಸಲಹೆ ಪಡೆಯುವುದು ಶ್ರೇಯಸ್ಕರ. ವ್ಯಾಪಾರ ಮಾಡುವವರಿಗೆ ಗುರುಗ್ರಹದ ಅನುಗ್ರಹದಿಂದ ಲಾಭದ ಅವಕಾಶ ಹೆಚ್ಚಿದೆ. ಸರ್ಕಾರ, ಶಿಕ್ಷಣ, ಪ್ರವಾಸೋದ್ಯಮ, ಆಧ್ಯಾತ್ಮ ಮತ್ತು ಸಾಹಿತ್ಯ, ಮಾಧ್ಯಮ ಕ್ಷೇತ್ರಗಳಲ್ಲಿ ಲಾಭ ಜಾಸ್ತಿ. ಸಾಲದ ವ್ಯವಹಾರಗಳನ್ನು ನಿಧಾನವಾಗಿ ಅಥವಾ ಯೋಜಿತವಾಗಿ ನಿರ್ವಹಿಸುವುದು ಇವತ್ತಿನ ಕೀಲಿಕಾಯಿ. ಮಿತವ್ಯಯ ಹಾಗೂ ಸನ್ಮಾರ್ಗದ ಹಣಕಾಸು ಕ್ರಮಗಳು ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಪೂರ್ಣಚಂದ್ರ ದಿನವಾದ ಕಾರಣ ಮನಸ್ಸಿನಲ್ಲಿ ಭಾವುಕತೆ ಹೆಚ್ಚಾಗುವ ಸಾಧ್ಯತೆ. ಕೆಲವು ಧನುರಾಶಿಯವರಿಗೆ ಆತಂಕ, ಚಿಂತನೆ ಅಥವಾ ನಿದ್ರಾಹೀನತೆಗೆ ಕಾರಣವಾಗಬಹುದು. ಯೋಗ, ಪ್ರಾಣಾಯಾಮ ಮತ್ತು ಶಾಂತ ಧ್ಯಾನ ಸೇವನೆ ಅತ್ಯುತ್ತಮ. ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಅಲ್ಪ ಸಮಸ್ಯೆಗಳು ಎದುರಾಗಬಹುದು. ತೂಕಡಿಕೆ, ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಅಥವಾ ಆಹಾರ ಅನಿಯಮದಿಂದ ಸಮಸ್ಯೆಗಳು ಹೆಚ್ಚಾಗಬಹುದು. ಲಘುವಾದ, ತಾಜಾ ಮತ್ತು ಶಾಖ ನಿಯಂತ್ರಣದ ಆಹಾರ ತುಂಬಾ ಮುಖ್ಯ. ಹೊಸ್ತಿಲ ಹುಣ್ಣಿಮೆಯಿಂದ ಶಕ್ತಿಯ ಮಟ್ಟ ಏರಬಹುದು, ಆದರೆ ಅದನ್ನು ಸರಿಯಾಗಿಯೇ ಹಂಚಿಕೊಳ್ಳಬೇಕು. ಉದ್ದಂಡ ಮಾತು, ಚಿಟ್ಟೆತನ ಅಥವಾ ತಲೆನೋವು ತಪ್ಪಿಸಲು ನೀರು ಹಾಗೂ ತಣ್ಣನೆಯ ಆಹಾರ ಸೇವನೆ ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸಂಭಾಷಣೆಗಳು ಗಂಭೀರವಾಗಬಹುದು. ಪೂರ್ಣಚಂದ್ರನ ಪ್ರಭಾವದಿಂದ ಕೆಲವರು ಭಾವನಾತ್ಮಕವಾಗಿ ಅತಿಯಾಗಿ ಪ್ರತಿಕ್ರಿಯಿಸಬಹುದು. ಆದ್ದರಿಂದ ಮಿತವಾದ ಮಾತು, ಶಾಂತವಾಣಿ ಮತ್ತು ಕರುಣೆಯ ದೃಷ್ಟಿ ಬಹುಮುಖ್ಯ. ವಿವಾಹಿತರಿಗಾಗಿ ಇಂದು ಸಂಗಾತಿಯೊಂದಿಗೆ ಭಾವನಾತ್ಮಕ ಹಂಚಿಕೆ, ಯೋಜನೆಗಳು ಅಥವಾ ಭವಿಷ್ಯದ ಚರ್ಚೆಗಳು ನಡೆಯಬಹುದು. ಕೆಲವು ವಾದವಿವಾದಗಳಿದ್ದರೂ ದಿನಾಂತ್ಯದಲ್ಲಿ ಸೌಹಾರ್ದತೆಯೇ ಗೆಲ್ಲುತ್ತದೆ. ಒಬ್ಬರೇ ಇರುವವರಿಗೆ ಹೊಸ ಪರಿಚಯಗಳು, ಸ್ನೇಹ ಸಂಬಂಧಗಳ ಅಭಿವೃದ್ಧಿ ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಸಾಧ್ಯತೆ. ಹಿರಿಯರ ಆಶೀರ್ವಾದ ಮತ್ತು ಮಕ್ಕಳ ಸಾಧನೆಗಳು ಮನಸ್ಸಿಗೆ ಸಂತೋಷ ತರುತ್ತವೆ. ವೀಕ್ಷಕರೇ, ನೀವು ಗುರುವಾರದ ಈ ದಿನ ಮತ್ತು ಹೊಸ್ತಿಲ ಹುಣ್ಣಿಮೆಯ ಸಂದರ್ಭದಲ್ಲಿ ಆಧ್ಯಾತ್ಮದಲ್ಲಿ ತೊಡಗುವುದು ಫಲಕಾರಿಯಾಗುತ್ತದೆ. ಪೂರ್ಣಚಂದ್ರನ ಬೆಳಕಿನಲ್ಲಿ ಹಗುರವಾದ ಧ್ಯಾನ ಅಥವಾ ಜಪ ಮಾಡಿದರೆ ಮನಸ್ಸು ಶಾಂತವಾಗುತ್ತದೆ. ಗುರುದೇವರಿಗೆ ಪೂಜೆ, ಹಳದಿ ಬಣ್ಣದ ವಸ್ತು ದಾನ ಅಥವಾ ಜ್ಞಾನದಾನ ಮಾಡಿದರೆ ಪುಣ್ಯ ಫಲ ದೊರೆಯುತ್ತದೆ. ಓಂ ಗುರುವೇ ನಮಃ, ಓಂ ಬೃಹಸ್ಪತಯೇ ನಮಃ ಈ ಮಂತ್ರಗಳಲ್ಲಿ 27 ಅಥವಾ 54 ಬಾರಿ ಜಪಿಸಿದರೆ ಜೀವನದಲ್ಲಿ ದೈವಿಕ ಬೆಳಕು ಮೂಡುತ್ತದೆ. ಚಂದ್ರನಿಗೆ ನೀರು ಅರ್ಪಿಸುವುದು, ಗುರುವಿಗೆ ಹಳದಿ ಹೂವು ಅಥವಾ ಬಾಳೆಹಣ್ಣು ಅರ್ಪಿಸುವುದು ಶುಭ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹದ ಸಂಕೇತ. ಜ್ಞಾನ, ಭಾಗ್ಯ, ದೀರ್ಘ ಯೋಜನೆಗಳು ಮತ್ತು ಶಾಂತ ಚಿಂತನೆಗಳು ಈ ಸಂಖ್ಯೆಯಿಂದ ಬಲಪಡೆಯುತ್ತವೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಧನುರಾಶಿಗೆ ಜ್ಞಾನ, ಶಾಂತಿ ಮತ್ತು ಮಾರ್ಗದರ್ಶನ ನೀಡುತ್ತದೆ. ಹಳದಿ ಉಡುಪು, ಚಿನ್ನಾಭರಣ ಅಥವಾ ಹಳದಿ ಹೂವುಗಳು ಇಂದಿನ ದಿನಕ್ಕೆ ಹೆಚ್ಚು ಶುಭ. ಶುಭ ಸಮಯ ಬೆಳಿಗ್ಗೆ 9 ರಿಂದ 11 ರಿಂದ 15 ರವರೆಗೆ. ಈ ಸಮಯದಲ್ಲಿ ಧಾರ್ಮಿಕ ಕಾರ್ಯಗಳು, ವಿದ್ಯಾಭ್ಯಾಸ, ಹಣಕಾಸು ತೀರ್ಮಾನಗಳು, ಪ್ರಯಾಣ ಆರಂಭಗಳು ಮತ್ತು ವೃತ್ತಿ ಸಂಬಂಧಿತ ನಿರ್ಧಾರಗಳು ಅತ್ಯಂತ ಫಲಕಾರಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಡಿಸೆಂಬರ್ 4 ಗುರುವಾರ ಹೊಸ್ತಿಲ ಹುಣ್ಣಿಮೆ ದಿನ ಮಕರ ರಾಶಿಯವರಿಗೆ ಗಂಭೀರತೆ, ಆಳವಾದ ಚಿಂತನೆ ಹಾಗೂ ಕಾರ್ಯಗಳ ಮೇಲೆ ಸಂಪೂರ್ಣ ಕೇಂದ್ರೀಕರಣ ಹೆಚ್ಚಾಗುವ ದಿನ. ಹುಣ್ಣಿಮೆಯ ಚಂದ್ರ ಪ್ರಭಾವ ಮನಸ್ಸಿನ ಆಂತರಿಕ ಸ್ಥಿತಿಯನ್ನು ಜಾಗೃತಗೊಳಿಸಿ ನಿಮ್ಮ ಗುರಿಗಳ ಮೇಲೆ ಹೆಚ್ಚಿನ ಬೆಳಕು ಚೆಲ್ಲುತ್ತದೆ. ಇಂದಿನ ದಿನದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಜವಾಬ್ದಾರಿತ್ವ, ಜಾಣ್ಮೆ ಮತ್ತು ದೂರದೃಷ್ಟಿ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತದೆ.
ಹಳೆಯ ಕೆಲಸಗಳಿಗೆ ಅಂತಿಮ ರೂಪ ಕೊಡುವ, ವಿಳಂಬಗೊಂಡ ಕೆಲಸಗಳನ್ನು ಸರಿಪಡಿಸುವ ಮತ್ತು ಮುಂದಿನ ದಿನಗಳ ಯೋಜನೆಗಳನ್ನು ಗಂಭೀರವಾಗಿ ರೂಪಿಸುವ ಸಂದರ್ಭ. ಗುರುವಿನ ಪ್ರಭಾವದಿಂದ ಅಧ್ಯಯನ, ಜ್ಞಾನ ಹಾಗೂ ಆಧ್ಯಾತ್ಮಿಕ ಚಿಂತನೆಗಳಿಗೆ ಉತ್ತೇಜನ ಸಿಗುತ್ತದೆ. ಸಾಮಾಜಿಕವಾಗಿ ಹೆಚ್ಚಿನ ಮಾತುಕತೆ ಮಾಡುವ ಆಸಕ್ತಿ ಕಡಿಮೆ, ಆದರೆ ನಿಮ್ಮ ಮಾತುಗಳಿಗೆ ಇಂದು ವಿಶೇಷ ಮಹತ್ವವಿರುವ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ವಿಶೇಷ ಒತ್ತಡ ಕಂಡುಬರುವುದು ಸಹಜ. ಆದರೆ ನಿಮ್ಮ ಶಿಸ್ತಿನ ನಡವಳಿಕೆ ಮತ್ತು ತಾಳ್ಮೆಯ ಪರಿಶೀಲನೆ ನಿಮಗೆ ಮೇಲಧಿಕಾರಿಗಳ ಮೆಚ್ಚುಗೆ ತರುತ್ತದೆ. ಕೆಲವರು ಹೊಸ ಹೊಣೆಗಾರಿಕೆ, ಪ್ರಾಜೆಕ್ಟ್ ಕೈಗೆತ್ತಿಕೊಳ್ಳುವ ಅವಕಾಶ ಅಥವಾ ಹುದ್ದೆ ಪ್ರಗತಿಯ ಹೊಸ ಸೂಚನೆಗಳನ್ನು ಪಡೆಯಬಹುದು. ದಾಖಲೆಗಳು, ಲೆಕ್ಕಪತ್ರಗಳು ಮತ್ತು ಅಧಿಕೃತ ವರದಿಗಳ ತಯಾರಿಯಲ್ಲಿ ವಿಶೇಷ ನಿಖರತೆ ಅಗತ್ಯ. ನೀವು ಮಾಡುತ್ತಿರುವ ಪ್ರತಿಯೊಂದು ಕಾರ್ಯವೂ ಮುಂದೆ ದೊಡ್ಡ ಫಲ ನೀಡುವ ಸ್ವಭಾವದ್ದಾಗಿದೆ. ಹಳೆಯ ತಪ್ಪುಗಳನ್ನು ಸರಿಪಡಿಸುವ ಸಾಧ್ಯತೆಯೂ ಇದೆ. ವ್ಯಾಪಾರ ಅಥವಾ ಉದ್ಯಮದಲ್ಲಿ ಇಂದು ಲಾಭ ನಷ್ಟಗಳ ಗಂಭೀರ ವಿಶ್ಲೇಷಣೆ ಮಾಡುವ, ಹೊಸ ಒಪ್ಪಂದಗಳ ಷರತ್ತುಗಳನ್ನು ಮರುಪರಿಶೀಲಿಸುವ ಮತ್ತು ದೀರ್ಘಕಾಲದ ಯೋಜನೆಗಳ ಬಗ್ಗೆ ನಿರ್ಧಾರಕ್ಕೆ ಬರುವ ದಿನ. ಹೊಸ ಪಾಲುದಾರಿಕೆ ವಿಷಯಗಳಲ್ಲಿ ಜಾಗ್ರತೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಮಿತವ್ಯಯ ಮತ್ತು ಸಂಯಮ ಅತ್ಯವಶ್ಯಕ. ಹೊಸ್ತಿಲ ಹುಣ್ಣಿಮೆ ದಿನದಲ್ಲಿ ಅಲ್ಪ ಅನಿರೀಕ್ಷಿತ ಖರ್ಚುಗಳು ಸಂಭವಿಸಬಹುದು, ವಿಶೇಷವಾಗಿ ಮನೆ, ಹಿರಿಯರ ಆರೋಗ್ಯ ಅಥವಾ ಶೈಕ್ಷಣಿಕ ಅಗತ್ಯಗಳಿಗೆ. ಹೂಡಿಕೆಗಳಲ್ಲಿ ಇಂದು ಹೆಚ್ಚಿನ ಚಿಂತನಶೀಲತೆ ಅಗತ್ಯ. ಹಳೆಯ ಹೂಡಿಕೆಗಳಿಂದ ಸ್ವಲ್ಪ ಲಾಭದ ಸೂಚನೆ ಇರುವ ಸಾಧ್ಯತೆ ಇದ್ದರೂ ಹೊಸ ಹೂಡಿಕೆಗಳಿಗಾಗಿ ಇಂದು ಸೂಕ್ತ ದಿನವಲ್ಲ. ಸಾಲ ಕೊಡುವುದು, ಸಾಲ ಪಡೆಯುವುದು ತಪ್ಪಿಸಲು ಯತ್ನಿಸಿ. ರಿಯಲ್ ಎಸ್ಟೇಟ್, ಜಮೀನು ಜಾಗಗಳ ವಿಚಾರಗಳಲ್ಲಿ ಹಿರಿಯರ ಸಲಹೆಯಿಂದ ಮುಂದೆ ಸಾಗುವುದು ಒಳಿತು. ಹುಣ್ಣಿಮೆಯ ಪ್ರಭಾವದಿಂದ ಹಣಕಾಸಿನ ನಿರ್ಧಾರಗಳಲ್ಲಿ ಗೊಂದಲ ಉಂಟಾಗಬಹುದು, ಆದ್ದರಿಂದ ಪ್ರತಿಯೊಂದು ನಿರ್ಧಾರಕ್ಕೂ ಸಮಯ ತೆಗೆದುಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದಲ್ಲಿ ಇಂದು ಸ್ವಲ್ಪ ದೌರ್ಬಲ್ಯ, ದೈಹಿಕ ಒತ್ತಡ ಮತ್ತು ನಿದ್ರಾಹೀನತೆ ಕಾಣಬಹುದು. ಹುಣ್ಣಿಮೆಯ ಪರಿಣಾಮದಿಂದ ಮನಸ್ಸು ಹೆಚ್ಚು ಚುರುಕು, ಆದರೆ ಶರೀರಕ್ಕೆ ವಿಶ್ರಾಂತಿ ಅಗತ್ಯ. ಸಂಧಿಗಳ ನೋವು, ಬೆನ್ನು ನೋವು ಹಾಗೂ ಕಾಲುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚಾಗಬಹುದು. ನೀರು ಹೆಚ್ಚು ಕುಡಿಯುವುದು, ನಿಯಮಿತ ಆಹಾರ ಸೇವನೆ ಮತ್ತು ಅರುಣೋದಯ ಸಮಯದಲ್ಲಿ ಚಿಕ್ಕ ನಡಿಗೆ ಅಥವಾ ಯೋಗ ಮಾಡುವುದು ಶ್ರೇಷ್ಠ. ಮನಸ್ಸಿನ ದಿಕ್ಕುತೋಚದ ಭಾವನೆಗೆ ಧ್ಯಾನ ಅತ್ಯಂತ ಪರಿಣಾಮಕಾರಿ. ರಾತ್ರಿ ಸಮಯದಲ್ಲಿ ತೀರ ಒತ್ತಡದ ಕೆಲಸಗಳನ್ನು ತಪ್ಪಿಸುವುದು ಒಳಿತು. ಎಣ್ಣೆ ಮಸಾಜ್, ಬಿಸಿ ನೀರಿನ ಸ್ನಾನ ಮತ್ತು ಹಸಿವನ್ನು ನಿಯಂತ್ರಿಸುವ ಅಭ್ಯಾಸ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಗಂಭೀರ ಚರ್ಚೆಗಳು ನಡೆಯುವ ಸೂಚನೆ ಇದೆ. ಹಿರಿಯರ ಸಲಹೆ, ಕುಟುಂಬದ ನಿರ್ಧಾರಗಳು, ಮನೆಗೆ ಸಂಬಂಧಿಸಿದ ಕೆಲಸಗಳು ಇಂದು ಮುಖ್ಯವಾಗಬಹುದು. ನೀವು ಶಾಂತ ಮತ್ತು ಮಿತವಚನದಿಂದ ನಡೆದುಕೊಂಡರೆ ಯಾವುದೇ ವಾದ ವಿವಾದ ಸಣ್ಣದಲ್ಲಿಯೇ ಪರಿಹಾರವಾಗುತ್ತದೆ. ವಿವಾಹಿತರಿಗಾಗಿ ಇಂದು ಸಂಗಾತಿಯೊಂದಿಗೆ ಸ್ಪಷ್ಟ ಸಂವಾದ ಅಗತ್ಯ. ಅವರು ನಿಮ್ಮ ಕೆಲಸದ ಒತ್ತಡವನ್ನು ಅರಿತುಕೊಳ್ಳುವರು. ನಿಮ್ಮ ಪ್ರೀತಿ, ಗೌರವ ಮತ್ತು ತಾಳ್ಮೆಯಿಂದ ಇಂದು ಮನೆಯ ವಾತಾವರಣ ಸುಂದರವಾಗುತ್ತದೆ. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯಬಹುದು. ಕುಟುಂಬದ ಜವಾಬ್ದಾರಿಗಳನ್ನು ನಿಭಾಯಿಸುವಲ್ಲಿ ನಿಮ್ಮ ಪಾತ್ರ ಪ್ರಮುಖವಾಗುತ್ತದೆ. ವೀಕ್ಷಕರೇ, ನೀವು ಹೊಸ್ತಿಲ ಹುಣ್ಣಿಮೆ ದಿನದಲ್ಲಿ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ವಿಶೇಷ ಮಹತ್ವ. ಚಂದ್ರನ ಪ್ರಭಾವದಿಂದ ಮನಸ್ಸು ತೀವ್ರವಾದ ಚಿಂತನೆಯಲ್ಲಿ ತೊಡಗುತ್ತದೆ. ಅದನ್ನು ಸರಿಯಾದ ದಾರಿಗೆ ತರುವುದಕ್ಕೆ ಜಪ, ಪೂಜೆ, ಮೌನ ಮತ್ತು ಧ್ಯಾನ ಇದು ಒಳಿತು. ಓಂ ಶಂ ಶನೈಶ್ಚರಾಯ ನಮಃ ಮಂತ್ರ ಜಪ ಇಂದು ಅತ್ಯಂತ ಪರಿಣಾಮಕಾರಿ. ಶನಿಗ್ರಹ ಪ್ರಭಾವವನ್ನು ಶಮನಗೊಳಿಸಲು ಎಳ್ಳಿನ ಎಣ್ಣೆ ದೀಪ ಹಚ್ಚುವುದು ಶುಭ. ಹಿರಿಯರಿಗೆ ಬಟ್ಟೆ ಅಥವಾ ಅನ್ನದ ದಾನ ಮಾಡುವುದರಿಂದ ಪಾಪಕ್ಷಯ ಮತ್ತು ಪುಣ್ಯ ವೃದ್ಧಿಯಾಗುತ್ತದೆ. ನೀಲಿ ಅಥವಾ ಕಪ್ಪು ಹೂವಿನ ಮಾಲೆಯನ್ನು ದೇವರಿಗೆ ಅರ್ಪಿಸುವುದು ಶ್ರೇಷ್ಠ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ನಿಮ್ಮ ತಾಳ್ಮೆ, ಶಿಸ್ತು, ಪರಿಶ್ರಮ ಮತ್ತು ಪರಿಣಾಮಕಾರಿ ಕಾರ್ಯನಿರ್ವಹಣೆಯನ್ನು ಸೂಚಿಸುತ್ತದೆ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ಜವಾಬ್ದಾರಿತ್ವ ಹೆಚ್ಚುತ್ತದೆ ಮತ್ತು ಕ್ರಮಬದ್ಧ ಸಾಧನೆ ಸಾಧ್ಯ. ಅದೃಷ್ಟದ ಬಣ್ಣ ನೀಲಿ. ನೀಲ ಬಣ್ಣದ ಉಡುಪು, ನೀಲಿ ಕಾಂತಿಯ ಬಟ್ಟೆ ಅಥವಾ ಪೂಜೆಯಲ್ಲಿ ನೀಲಿ ಹೂಗಳ ಬಳಕೆ ಇವೆಯಿಂದ ಮನಸ್ಸಿಗೆ ಶಾಂತಿ, ಗಂಭೀರತೆ ಮತ್ತು ಮನೋಶಕ್ತಿ ಹೆಚ್ಚುತ್ತದೆ. ಶುಭ ಸಮಯ ಬೆಳಗ್ಗೆ 11 ರಿಂದ 12 30ರವರೆಗೆ. ಈ ಸಮಯದಲ್ಲಿ ವ್ಯವಹಾರ, ಕುಟುಂಬ ನಿರ್ಧಾರಗಳು, ಕಾರ್ಯಾರಂಭ ಅಥವಾ ಪ್ರಮುಖ ದಾಖಲೆಗಳ ಮೇಲೆ ಸಹಿ ಮಾಡುವುದರಿಂದ ಉತ್ತಮ ಫಲ ಸಿಗುತ್ತದೆ. ನಿಮ್ಮ ಮನೋಬಲ ಮತ್ತು ಬುದ್ಧಿಶಕ್ತಿ ಈ ಸಮಯದಲ್ಲಿ ಅತ್ಯುತ್ತಮವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಹೊಸ್ತಿಲ ಹುಣ್ಣಿಮೆ ದಿನವಾದುದರಿಂದ ಇಂದು ಚಂದ್ರನ ಪ್ರಭಾವ ಅತ್ಯಂತ ಗಾಢ.
ಕುಂಭರಾಶಿಯವರು ತಮ್ಮ ಬೌದ್ಧಿಕತೆ, ಹೊಸ ಚಿಂತನೆಗಳು ಮತ್ತು ಮಾನವೀಯ ಮನೋಭಾವಗಳಿಂದ ದಿನವನ್ನು ಆರಂಭಿಸುವಿರಿ. ಆದರೆ ಹುಣ್ಣಿಮೆಯ ಚಂದ್ರನ ಪರಿಣಾಮದಿಂದ ಭಾವನಾತ್ಮಕ ಅಲೆಮಾಳೆಗಳು, ಅತಿ ಸೂಕ್ಷ್ಮತೆ ಮತ್ತು ಒಳಜಗತ್ತಿನಲ್ಲಿ ಚೇತನದ ಏರಿಳಿತ ಸಂಭವಿಸಬಹುದು. ಇಂದು ನಿಮ್ಮ ಒಳಗಿನ ಬಲ ಮತ್ತು ಹೊರಗಿನ ವಿಚಾರಧಾರೆ ಒಟ್ಟಿಗೆ ಕೆಲಸ ಮಾಡುವ ದಿನ. ಹೊಸ ಕಲ್ಪನೆಗಳು ಮೂಡಬಲ್ಲವು. ತಾಂತ್ರಿಕ ಕೆಲಸಗಳು, ಸಂಶೋಧನೆ, ಕಲಾವಿದರಿಗೆ ವಿಶೇಷ ಪ್ರೇರಣೆ ದೊರೆಯುವ ಯೋಗ. ಸಾಮಾಜಿಕ ವಲಯದಲ್ಲಿ ನಿಮ್ಮ ಮಾತುಗಳಿಗೆ ಗೌರವ ಸಿಗುತ್ತದೆ. ಆದರೆ ಕೆಲವರಿಗೆ ನಿಮ್ಮ ತರ್ಕಬದ್ಧ ವಾಗ್ಮಿತ್ವ ಸ್ವಲ್ಪ ಕಠಿಣವಾಗಿ ತೋರುವ ಸಾಧ್ಯತೆ ಇದೆ. ಆದ್ದರಿಂದ ಮೃದು ಸ್ವಭಾವವನ್ನು ಉಳಿಸಿಕೊಳ್ಳಿ. ಹೊಸ ಸಂಪರ್ಕಗಳ ನಿರ್ಮಾಣ, ಸಂಸ್ಥೆಗಳೊಂದಿಗೆ ಸಂವಾದ, ಭವಿಷ್ಯದ ಯೋಜನೆಗಳಿಗೆ ಬೆಳಕು ಕಾಣುವ ದಿನವಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ತಂತ್ರಜ್ಞಾನ, ವಿವೇಕ ಮತ್ತು ಬೌದ್ಧಿಕ ಲಕ್ಷಣಗಳು ಮೇಲಧಿಕಾರಿಗಳ ಗಮನ ಸೆಳೆಯುತ್ತವೆ. ತಂಡದ ಸದಸ್ಯರಿಗೆ ಮಾರ್ಗದರ್ಶನ ನೀಡುವಲ್ಲಿ ನೀವು ಮುಂಚೂಣಿಯಲ್ಲಿ ಇರುತ್ತೀರಿ. ಹುಣ್ಣಿಮೆಯ ದಿನವಾದ್ದರಿಂದ ಕೆಲ ಕೆಲಸಗಳಲ್ಲಿ ಗಡುವಿನ ಒತ್ತಡ ಇರಬಹುದು, ಆದರೆ ನಿಮ್ಮ ಯೋಜಿತ ಕ್ರಮದಿಂದ ಕಾರ್ಯಸಾಧನೆ ಸಾಧ್ಯ. ವೃತ್ತಿ ಬದಲಿಗೆ ಯೋಚಿಸುತ್ತಿದ್ದರೆ ಇಂದು ಕೆಲವು ಮಹತ್ವದ ಸುದ್ದಿಗಳು ಬರಬಹುದು. ಸಂದರ್ಶನ, ಮೌಲ್ಯಮಾಪನ ಅಥವಾ ಮೀಟಿಂಗ್ಗಳಲ್ಲಿ ನಿಮ್ಮ ಮಾತು ಮತ್ತು ವಿಶ್ಲೇಷಣಾ ಶಕ್ತಿ ಪರಿಣಾಮಕಾರಿಯಾಗಿ ಕಾಣಿಸಿಕೊಳ್ಳುತ್ತದೆ. ಉದ್ಯಮಿಗಳಿಗೆ ಇಂದು ಹೊಸ ವ್ಯವಹಾರ ಸಂಪರ್ಕ, ವಿದೇಶಿ ಗ್ರಾಹಕರೊಂದಿಗೆ ಸಂವಾದ, ಆನ್ಲೈನ್ ವ್ಯವಹಾರಗಳಲ್ಲಿ ಚೇತರಿಕೆ ಕಾಣಬಹುದು. ವ್ಯವಹಾರಿಕ ಲೆಕ್ಕಪತ್ರಗಳು, ತೆರಿಗೆ ಸಂಬಂಧಿತ ದಾಖಲೆಗಳನ್ನು ಇಂದು ಪರಿಶೀಲಿಸುವುದು ಉತ್ತಮ. ಹೊಸ ಪಾಲುದಾರಿಕೆ ಯೋಚಿಸುತ್ತಿದ್ದರೆ ಎಲ್ಲಾ ಷರತ್ತುಗಳನ್ನು ವಿವರವಾಗಿ ಅಧ್ಯಯನ ಮಾಡಿ ಮುಂದೆ ಸರಿಯಿರಿ. ಹುಣ್ಣಿಮೆ ಮನೆಯಲ್ಲಿ ಚಿಕ್ಕ ತಪ್ಪುಗಳು ದೊಡ್ಡ ಪರಿಣಾಮ ತರುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇಂದು ಮಿತವ್ಯಯ ಮತ್ತು ಯೋಜಿತ ನಿರ್ವಹಣೆ ಅತ್ಯಂತ ಅಗತ್ಯ. ಅಪ್ರತೀಕ್ಷಿತ ಖರ್ಚುಗಳು ಕಾಣಬಹುದು, ಮುಖ್ಯವಾಗಿ ಕುಟುಂಬ, ಮನೆ ಅಥವಾ ತಾಂತ್ರಿಕ ಸಾಧನಗಳ ದುರಸ್ತಿ ಖರ್ಚು. ಆದ್ದರಿಂದ ಇಂದು ಭದ್ರತಾ ನಿಧಿಗೆ ಗಮನ ಕೊಡಿ. ಹಳೆಯ ಹೂಡಿಕೆಗಳು ಲಾಭ ನೀಡಬಹುದು. ಇಂದು ಹೊಸ ಹೂಡಿಕೆ ಮಾಡಬೇಕೆಂದರೆ ವಿಶ್ಲೇಷಣೆ ಅತ್ಯಂತ ಅಗತ್ಯ. ಹುಣ್ಣಿಮೆಯ ಪ್ರಭಾವದಿಂದ ಆತುರದ ನಿರ್ಧಾರಗಳಿಂದ ದೂರವಿರಿ. ವ್ಯವಹಾರದಲ್ಲಿ ಲಾಭದ ಚುರುಕು ಚಲನವಲನ ಇರಬಹುದು. ವಿದೇಶಿ ಕರೆನ್ಸಿ ವ್ಯವಹಾರ ಅಥವಾ ಷೇರು ವ್ಯಾಪಾರ ಮಾಡುವವರಿಗೆ ಇಂದು ಮಧ್ಯಮ ಫಲದ ಯೋಗ. ಹಿರಿಯರ ಸಲಹೆಯ ಮೇರೆಗೆ ಹಣವನ್ನು ನಿಯೋಜಿಸಿದರೆ ನಷ್ಟ ತಪ್ಪಿ ಲಾಭ ಸಾಧ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಹುಣ್ಣಿಮೆಯ ದಿನವಾದ್ದರಿಂದ ಮನಸ್ಸಿನ ಅಲೆಮಾಳೆ, ನಿದ್ರಾಹೀನತೆ, ತಲೆನೋವು, ಕಣ್ಣು ಒಣಗುವುದು ಹಾಗೂ ನರವ್ಯೂಹದ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಇಂದು ಮನಸ್ಸಿಗೆ ವಿಶ್ರಾಂತಿ ಕೊಡುವುದು ಅತ್ಯಂತ ಮುಖ್ಯ. ಶರೀರದ ದೃಷ್ಟಿಯಿಂದ ನೀರಿನ ಕೊರತೆ, ರಕ್ತ ಸಂಚಾರದಲ್ಲಿ ವ್ಯತ್ಯಾಸ ಮತ್ತು ಹಾರ್ಮೋನ್ ಏರಿಳಿತ ಕಂಡುಬರುವ ಸಾಧ್ಯತೆ ಇದೆ. ಹರಿದ್ರ ಹಾಲು, ಹಸಿವು ಮತ್ತು ದಾಹವನ್ನು ನಿಯಂತ್ರಿಸುವ ಆಹಾರ ಸೇವನೆ ಉತ್ತಮ. ಧ್ಯಾನ, ಆಳವಾದ ಉಸಿರಾಟ ಅಭ್ಯಾಸ, ಚಂದ್ರನ ಕಿರಣಗಳಲ್ಲಿ ಕೆಲವು ನಿಮಿಷ ನಿಂತು ಮನಸ್ಸನ್ನು ಶಾಂತಗೊಳಿಸುವುದು ಉಳಿತು. ಸಂಜೆ ವೇಳೆಗೆ ದೇಹದಲ್ಲಿ ಅಲ್ಪ ಶಕ್ತಿಹೀನತೆ ಕಾಣಬಹುದು. ಆದ್ದರಿಂದ ಇಂದು ಆತುರದ ಕೆಲಸಗಳನ್ನು ಕಡಿಮೆ ಮಾಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಜೀವನದಲ್ಲಿ ಭಾವನಾತ್ಮಕ ಕ್ಷಣಗಳು ಹೆಚ್ಚು. ಹುಣ್ಣಿಮೆಯ ಚಂದ್ರನ ಪರಿಣಾಮವಾಗಿ ಕೆಲವರು ಹೆಚ್ಚು ಸೂಕ್ಷ್ಮರಾಗುವರು. ಆದ್ದರಿಂದ ಇಂದು ಮಾತಿನ ಮಿರಿಮಾಡುವಿಕೆ, ತಾಳ್ಮೆಯ ಸಂವಾದ ಅತ್ಯಂತ ಮುಖ್ಯ. ಸಂಗಾತಿಯೊಂದಿಗೆ ಆಳವಾದ ಮಾತುಕತೆ, ಭಾವನೆಗಳ ಹಂಚಿಕೆ, ಕೆಲವು ಹಳೆಯ ವಿಷಯಗಳಿಗೆ ಪರಿಹಾರ ದೊರೆಯುವ ದಿನ. ಪ್ರೀತಿಯಲ್ಲಿ ಇರುವವರಿಗೆ ಇಂದು ಸಂಬಂಧಕ್ಕೆ ಹೊಸ ಅರಿವು. ಮಕ್ಕಳ ವಿಷಯದಲ್ಲಿ ಸಂತೋಷದ ಸುದ್ದಿ ಬರಬಹುದಾದ ಯೋಗ. ಹಿರಿಯರೊಂದಿಗೆ ಸಹಾನುಭೂತಿಯಿಂದ ನಡೆದುಕೊಂಡರೆ ಆಶೀರ್ವಾದ ದೊರೆಯುತ್ತದೆ. ಸ್ನೇಹಿತರೊಂದಿಗೆ ಸಂವಾದ, ಹಂಚಿಕೆ ಅಥವಾ ಚಿಕ್ಕ ಕೂಟಕ್ಕೆ ಆಹ್ವಾನ ಸಿಗಬಹುದು. ವೀಕ್ಷಕರೇ, ನೀವು ಇಂದಿನ ಗುರುವಾರ ಮತ್ತು ಹುಣ್ಣಿಮೆಯ ಸಂಧಿಯಲ್ಲಿ ಆಧ್ಯಾತ್ಮಿಕ ಚಟುವಟಿಕೆಗಳು ಅತ್ಯಂತ ಫಲದಾಯಕ. ಗುರುಗ್ರಹ ಮತ್ತು ಚಂದ್ರನ ಪ್ರಭಾವ ಶಕ್ತಿಯಾಗಿರುವುದರಿಂದ ಜಪ, ಪೂಜೆ, ಶಾಂತಿ ಪಠಣ ಮಾಡುವುದು ಮನಸ್ಸಿನ ಅಲೆಮಾಳೆಗೆ ಔಷಧ. ಓಂ ಗುರುವೇ ನಮಃ ಅಥವಾ ಓಂ ಚಂದ್ರಾಯ ನಮಃ ಎಂಬ ಮಂತ್ರಗಳನ್ನು 27 ಅಥವಾ 54 ಬಾರಿ ಜಪಿಸಿ. ಹಾಲಿನಿಂದ ಚಂದ್ರನಿಗೆ ಅರ್ಘ್ಯ ನೀಡುವುದು, ಗೋಪಾಲಕೃಷ್ಣನ ಆರಾಧನೆ ಅಥವಾ ಬಿಳಿ ಬಣ್ಣದ ಹೂವು ಅರ್ಪಿಸುವುದು ಶುಭ. ವಿದ್ಯಾಭ್ಯಾಸ, ಸಂಶೋಧನೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಇಂದು ಉತ್ತೇಜನ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 7. ಇದು ಬೌದ್ಧಿಕತೆ, ಸಂಶೋಧನೆ, ಆಳವಾದ ಚಿಂತನೆ ಮತ್ತು ತತ್ವಜ್ಞಾನಕ್ಕೆ ಸಂಕೇತ. ಕುಂಭರಾಶಿಯವರ ದೈವಶಕ್ತಿಗೆ ಇಂದು ಇದು ಅತ್ಯಂತ ಅನುಗುಣ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿಗೆ ಸಮತೋಲನ, ಶಾಂತಿ ಮತ್ತು ಹೊಸ ಚಿಂತನೆಗಳನ್ನು ನೀಡುತ್ತದೆ. ಇಂದು ಹಸಿರು ಬಣ್ಣದ ಉಡುಪು ಅಥವಾ ಹಸಿರು ಎಲೆಗಳಿಂದ ಪೂಜೆ ಮಾಡಿದರೆ ಶುಭ. ಶುಭ ಸಮಯ
ಬೆಳಗ್ಗೆ 11ರಿಂದ ಮಧ್ಯಾಹ್ನ 12:30 ಈ ಸಮಯದಲ್ಲಿ ನೀವು ಮಾಡಿದ ಕಾರ್ಯಗಳು ವೇಗವಾಗಿ ಫಲ ನೀಡುವ ಯೋಗ. ಆಡಳಿತ, ಸಂಶೋಧನೆ, ಮೀಟಿಂಗ್, ವ್ಯವಹಾರ ಚರ್ಚೆಗಳಿಗೆ ಇದು ಅತ್ಯಂತ ಫಲದಾಯಕ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ಭಾವನಾತ್ಮಕ ಸ್ಪಷ್ಟತೆ, ಆಳವಾದ ತಿಳಿವು ಹಾಗೂ ಆತ್ಮಸಾಕ್ಷಾತ್ಕಾರದ ಅನುಭವಗಳನ್ನು ಹೊಂದುವ ದಿನ. ಹೊಸ್ತಿಲ ಹುಣ್ಣಿಮೆಯ ಚಂದ್ರನ ಪ್ರಭಾವ ನಿಮ್ಮ ಮನೋಭಾವವನ್ನು ಗಾಢವಾಗಿ ಸ್ಪರ್ಶಿಸುತ್ತದೆ. ನಿಮ್ಮ ಕಲ್ಪನಾ ಶಕ್ತಿ, ಒಳನೋಟ ಮತ್ತು ಆತ್ಮವಿಶ್ವಾಸ ಇಂದು ಹೆಚ್ಚಿನ ಮಟ್ಟದಲ್ಲಿರುತ್ತದೆ. ಕೆಲವು ವೇಳೆ ಅಚಾನಕ್ ಆಗಿ ಸಂತೋಷ ದುಃಖಗಳ ಮಿಶ್ರ ಭಾವನೆಗಳು ಬಂದರೂ ಅವು ನಿಮಗೆ ಒಳಗಿನ ಜ್ಞಾನವನ್ನು ಹೆಚ್ಚಿಸುತ್ತವೆ. ಹಳೆಯ ಕೆಲಸಗಳು, ಸಂಬಂಧಗಳು ಅಥವಾ ಯೋಜನೆಗಳಲ್ಲಿ ಅಂತಿಮ ತೀರ್ಮಾನಗಳು ಇಂದು ಮೂಡಬಹುದು. ಚಂದ್ರ ಬೃಹಸ್ಪತಿ ಪ್ರಭಾವದಿಂದ ನೀವು ಆಧ್ಯಾತ್ಮಿಕತೆಯತ್ತ ಹೆಚ್ಚು ಆಕರ್ಷಿತರಾಗಬಹುದು. ಇಂದು ಮೌನ, ತಾಳ್ಮೆ ಮತ್ತು ಮನಸ್ಸಿನ ಶಾಂತಿ ನಿಮಗೆ ಅತ್ಯಂತ ಮುಖ್ಯ. ಕೆಲವರಲ್ಲಿ ಹೊಸ ಕಲಾತ್ಮಕ ಪ್ರತಿಭೆಗಳು ಹೊಮ್ಮಬಹುದು. ಕೆಲವರಿಗೆ ಕನಸುಗಳಲ್ಲಿ ಸ್ಪಷ್ಟ ಸಂದೇಶಗಳು ದೊರೆಯುವ ಸಾಧ್ಯತೆ ಇದೆ. ನೀರು, ಚಂದ್ರ ಮತ್ತು ಶುದ್ಧ ಮನಸ್ಸು ಈ ಮೂರು ಇಂದಿನ ದಿನದ ಮುಖ್ಯ ಶಕ್ತಿಗಳಾಗಿವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಹೆಚ್ಚು ಜಾಗ್ರತೆ ಅಗತ್ಯ. ನೀವು ಕೆಲಸದಲ್ಲಿ ಚುರುಕುತನಕ್ಕಿಂತ ಹೆಚ್ಚು ಮನಸ್ಸಿನ ಕೇಂದ್ರೀಕರಣವನ್ನು ಕಟ್ಟಿಕೊಳ್ಳಬೇಕು. ಹಿರಿಯರಿಂದ ಸಲಹೆ, ಮಾರ್ಗದರ್ಶನ ದೊರೆಯಬಹುದು. ನಿಮ್ಮ ಜ್ಞಾನ ಹಾಗೂ ಮಾತಿನ ಮೃದುವಾದ ಶೈಲಿ ಇತರರನ್ನು ನಿಮಗೆ ಸೆಳೆಯುತ್ತದೆ. ಸೃಜನಶೀಲ ಕ್ಷೇತ್ರ, ಅಧ್ಯಾತ್ಮ, ಶಿಕ್ಷಣ, ಸಂಗೀತ, ಕಲೆ, ಸಲಹಾ ಕಾರ್ಯಗಳಲ್ಲಿ ಇರುವವರಿಗೆ ಇದು ಅತ್ಯುತ್ತಮ ದಿನ. ಹೊಸ ಯೋಜನೆಗಳು ಆಮೋದಕ್ಕೆ ಬರಬಹುದು. ಉದ್ಯಮಿಗಳಿಗೆ ಹೊಸ ಒಪ್ಪಂದಗಳು ಬರಬಹುದಾದರೂ ಯಾವುದೇ ಅಂಶಗಳನ್ನು ಪರಿಶೀಲಿಸದೆ ಸಹಿ ಮಾಡುವುದು ತಪ್ಪು. ನೀರಿನೊಂದಿಗೆ ಪ್ರವಾಸ ಸಂಬಂಧಿತ ಉದ್ಯಮಗಳಿಗೆ ಲಾಭ. ಇಂದು ತಾಳ್ಮೆಯಿಂದ ಮಾಡಿದ ಚರ್ಚೆಗಳು ದೀರ್ಘಕಾಲದ ಲಾಭಕ್ಕೆ ದಾರಿ ಮಾಡಿಕೊಡುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಮಿತವ್ಯಯ ಅತ್ಯಂತ ಅಗತ್ಯ. ಅನಿರೀಕ್ಷಿತ ಖರ್ಚುಗಳು ಕುಟುಂಬ, ಮಕ್ಕಳು ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಾಗುವ ಸಾಧ್ಯತೆ ಇದೆ. ಹಳೆಯ ಬಾಕಿ ಹಣಗಳು ಮರಳಿ ಬರುವ ಸಾಧ್ಯತೆ ಇದೆ. ಕಳೆದ ದಿನಗಳಲ್ಲಿ ಮಾಡಿದ ಹೂಡಿಕೆಗಳು ಇಂದು ನಿಧಾನ ಲಾಭ ನೀಡಬಲ್ಲವು. ಹೊಸ ಹೂಡಿಕೆ ಮಾಡುವ ಯೋಚನೆ ಇದ್ದರೂ ಕೆಲವು ಗಂಟೆಗಳು ಕಾಯುವುದು ಉತ್ತಮ. ಚಂದ್ರನ ಪ್ರಭಾವದಿಂದ ಆತುರದ ನಿರ್ಧಾರಗಳಿಗೆ ಹೋಗಬೇಡಿ. ವಿದೇಶದಿಂದ ಹಣವಾಹಿನಿ ಇರುವವರಿಗೆ ಸ್ವಲ್ಪ ವಿಳಂಬ ಆದರೆ ಲಾಭದ ಸೂಚನೆ. ಮನೆಯವರೊಂದಿಗೆ ಹಣಕಾಸಿನ ಚರ್ಚೆಗಳಲ್ಲಿ ಸ್ಪಷ್ಟತೆ ಮತ್ತು ಶಾಂತತೆ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ದೈಹಿಕ ಶಕ್ತಿಗಿಂತ ಮಾನಸಿಕ ಶಕ್ತಿಗೆ ಹೆಚ್ಚಿನ ಪ್ರಭಾವ. ಚಂದ್ರ ಪ್ರಭಾವದಿಂದ ಮನಸ್ಸು ಸ್ವಲ್ಪ ಅಸ್ಥಿರವಾಗಬಹುದು. ಆತಂಕ, ಭಾವನಾತ್ಮಕ ಅಲೆಮಾಲೆ, ದೌರ್ಬಲ್ಯ, ನಿದ್ರೆ ಕೊರತೆ ಕಾಣಬಹುದು. ಛಾತಿ ಭಾಗ, ಜಠರ, ಕಾಲುಗಳು, ನೀರಿನ ಕೊರತೆ ಇವತ್ತಿನ ಮುಖ್ಯ ಆರೋಗ್ಯ ಬಿಂದುಗಳು. ಹೆಚ್ಚಿನ ನೀರು ಕುಡಿಯಿರಿ. ಮೃದುವಾದ ಆಹಾರ ಸೇವಿಸಿ. ಚಂದ್ರನ ಬೆಳಕಿನಲ್ಲಿ ಕೆಲಕಾಲ ನಿಂತು ಶ್ವಾಸಾಭ್ಯಾಸ ಮಾಡಿದರೆ ಮಾನಸಿಕ ದಣಿವು ಕಡಿಮೆ. ಅತ್ತರ್, ಜಲಸ್ನಾನ, ಓಂ ಚಾಂಟಿಂಗ್ ಇವುಗಳನ್ನು ಮಾಡಿದರೆ ಆರೋಗ್ಯ ಉತ್ತಮವಾಗುತ್ತದೆ. ರಾತ್ರಿ ಹೆಚ್ಚು ಹೊತ್ತು ಜಾಗರಣೆಯಿಂದ ದೂರವಿರಿ. ಕನಸುಗಳು ಗಾಢವಾಗುವ ಸಂಭವ, ಆದರೆ ಅವು ನಿಮಗೆ ಒಳನೋಟ ನೀಡುವವು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಮನೆಯಲ್ಲಿ ಶಾಂತಿ, ಆತ್ಮೀಯತೆ, ಪ್ರೀತಿ ಇವು ಇಂದು ಹೆಚ್ಚಾಗುವುವು. ಕುಟುಂಬದವರೊಂದಿಗೆ ಭಾವನಾತ್ಮಕ ಸಂವಾದಗಳು ಸಾಧ್ಯ. ಪತ್ನಿ, ಪತಿ ಜೊತೆ ಇಂದು ಕೆಲವು ಸಣ್ಣ ಗೊಂದಲಗಳು ಬರಬಹುದಾದರೂ ನಿಮ್ಮ ಮೃದು ಮಾತು, ಸಹನೆ ಮತ್ತು ಪ್ರೀತಿಯಿಂದ ಅವು ಪರಿಹಾರವಾಗುತ್ತವೆ. ವಿವಾಹಿತರಲ್ಲದವರಿಗೆ ಹೊಸ ಸಂಬಂಧದ ಕುರಿತು ಸುದ್ದಿ ಬರಬಹುದು. ಮಕ್ಕಳಿಗೆ ಉತ್ತಮ ಮಾರ್ಗದರ್ಶನ ನೀಡುವ ದಿನ. ತಾಯಿಯ ಆಶೀರ್ವಾದ ಇಂದು ವಿಶೇಷ. ಹಿರಿಯರ ಮಾತುಗಳನ್ನು ಗೌರವಿಸಿದರೆ ಮನೆಯಲ್ಲಿ ಸಂತೋಷ. ಕುಟುಂಬದಲ್ಲಿ ಚಂದ್ರ ಪ್ರಭಾವದಿಂದ ಹಳೆಯ ವಿಷಯಕ್ಕೆ ಪರಿಹಾರ ದೊರಕುವುದು ಅಥವಾ ಯಾವುದೇ ಪ್ರಮುಖ ನಿರ್ಧಾರ ಕೈಗೊಳ್ಳುವುದು. ವೀಕ್ಷಕರೇ, ನೀವು ಹೊಸ್ತಿಲ ಹುಣ್ಣಿಮೆಯ ಈ ದಿನ ಚಂದ್ರನ ಆರಾಧನೆ ಅತ್ಯಂತ ಪ್ರಮುಖ. ಚಂದ್ರನ ಕಿರಣಗಳಲ್ಲಿ 10 ನಿಮಿಷ ನಿಂತು ಶ್ವಾಸಾಭ್ಯಾಸ ಮಾಡಿದರೆ ಮನಸ್ಸಿಗೆ ನೆಮ್ಮದಿ. ಓಂ ಸೋಮಾಯ ನಮಃ ಅಥವಾ ಓಂ ಚಂದ್ರಾಯ ನಮಃ ಎಂಬ ಮಂತ್ರಗಳನ್ನು 27 ಅಥವಾ 54 ಬಾರಿ ಜಪಿಸಿ. ಹಾಲು, ಅಕ್ಕಿ ನೈವೇದ್ಯವಾಗಿ ಅರ್ಪಿಸಿ. ಬೆಳ್ಳಿಯ ಪಾತ್ರೆಯಲ್ಲಿ ನೀರು ತುಂಬಿ ಚಂದ್ರನಿಗೆ ಅರ್ಪಿಸಿದರೆ ಮನಸ್ಸಿನ ಗೊಂದಲ ದೂರ. ಬಡವರಿಗೆ ಅನ್ನ ಪಾನೀಯ ದಾನ ಮಾಡಿದರೆ ಪಾಪಕ್ಷಯ, ಪುಣ್ಯವೃದ್ಧಿ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರ ಪ್ರಭಾವದ ಪ್ರತೀಕ. ಮೃದುತ್ವ, ಕರುಣೆ, ತಿಳಿವು ಮತ್ತು ಜ್ಞಾನ ಇವುಗಳ ಪ್ರತಿನಿಧಿ. ಇಂದು ಈ ಸಂಖ್ಯೆಯ ಕಂಪನ ನಿಮ್ಮ ಅಂತರ್ಜ್ಞಾನವನ್ನು ಹೆಚ್ಚಿಸುತ್ತದೆ. ಅದೃಷ್ಟದ ಬಣ್ಣ ಬಿಳಿ.
ಬಿಳಿ ಬಣ್ಣ ಮನಃಶಾಂತಿ, ಪಾವಿತ್ರ್ಯ ಮತ್ತು ಗಂಭೀರತೆಯ ಸಂಕೇತ. ಬಿಳಿ ಬಣ್ಣದ ಉಡುಗೆ ಧರಿಸಿದರೆ ಚಂದ್ರನ ಶಕ್ತಿ ನಿಮಗೆ ಹಿತ. ಶುಭ ಸಮಯ ಸಂಜೆ 6 ರಿಂದ ರಾತ್ರಿ 8. ಚಂದ್ರನ ಪ್ರಭಾವ ಗರಿಷ್ಠವಾಗುವ ಸಮಯ. ಈ ಸಮಯದಲ್ಲಿ ಪ್ರಾರ್ಥನೆ, ಜಪ, ಕುಟುಂಬ ಚರ್ಚೆ ಮತ್ತು ದೀರ್ಘಕಾಲದ ನಿರ್ಧಾರಗಳು ಶುಭಕರ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನು ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.